पाहि मां पुण्डगुरु रक्ष मां पुण्डगुरुवे पाहि मां पुण्डगुरु रक्ष मां पुण्डगुरु पाहि मां पुण्डगुरु रक्ष मां पुण्डगुरु पाहि मां गुरुवे रक्ष मां पुण्डगुरु सांब सदा शिव श्री गुरु बसवालिंगाय नमः श्री गुरु बसवालिंगाय नमः श्री गुरु बसवालिंगाय नमः श्री गुरु बसवालिंगाय नमः सांब सदा शिव शिवने बसवा शिवने बसवा शिवने बसवा शिवने बसवा शिवने बसवा शिवने सांब सदा शिव 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 शिव सांब जय नमः पार्वते मते शिव हर हर महादेव जगद्गुरु शिवलिंगेश्वर महाराज की जय सद्गुरु कुंडलिंगेश्वर महाराज की जय ಸುಂದರವಾಗಿ ಸಾಗಿಕೊಂಡು ಬಂದಿರುವಂತ ಸುಕ್ಷೇತ್ರ ಗುಳಸಾರದ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಮಹಾಪುರಾಣ ಕಾರ್ಯಕ್ರಮ ನಿರ್ವಿಘ್ನವಾಗಿ ಸಾಗಿಕೊಂಡು ಬಂದು ಇವತ್ತು 6ನೇ ದಿವಸದತ್ತ ಪಾದಾರ್ಪಣೆ ಮಾಡ್ತಾ ಇದೆ ಪುಣ್ಯಾತ್ಮರೇ. ಸ್ವಲ್ಪ ಯಾರೂ ಗಲಾಟೆ ಮಾಡಬೇಡ್ರಿ. ಅರ್ಧ ತಾಸನ್ಯಾಗ ಪುರಾಣ ಮುಗಿಸಿ ಮದುವೆ ಕಾರ್ಯಕ್ರಮಕ್ಕೆ ಕೊಟ್ಟು ಬಿಡೋದು. ಇವತ್ತು ನಮ್ಮ ಕೆಲಸ ಇಲ್ಲ, ನಿಮ್ಮದೇ ಅದ. ಮಾತು ಬೆಳ್ಳಿ ಮೌನ ಬಂಗಾರ. ಬಹಳ ಸುಂದರವಾಗಿ ಸಾಗಿಕೊಂಡು ಬಂದಿರುವಂತ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಮಹಾಪುರಾಣ ಇವತ್ತು 6ನೇ ದಿವಸ, ವಿಶೇಷವಾಗಿ ಇವತ್ತು ಮದುವೆ ಕಾರ್ಯಕ್ರಮ. ನಿನ್ನೆ ದಿವಸ ಬಹಳ ಸುಂದರವಾದಂತ ವಿಚಾರಧಾರೆಗಳನ್ನ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಜೀವನ ಹೆಂಗಿತ್ತು, ಅವರ ಜೀವನ ಹೆಂಗ ಮಾಡ್ತಿದ್ರು, ಅವರ ಹೃದಯ ಶ್ರೀಮಂತಿಕೆ ಎಂಥದ್ದು ಅನ್ನುವಂಥದ್ದನ್ನು ಬಹಳ ಸುಂದರವಾಗಿ ನೀವೆಲ್ಲ ಕೇಳ್ಕೊಂಡು ಬಂದ್ವಿ. ಸುಮಾರು 24-25 ವರ್ಷದ ತುಂಬು ಯೌವನದ ಜೀವನವನ್ನ ಕಳೆಯುವಾಗ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಮೇಲೆ ಒಬ್ಬ ಹೆಣ್ಣು ಮಗಳು ಮನಸ್ಸು ಮಾಡ್ತಾಳೆ. ಸುಮ್ಮನೆ ಸ್ವಲ್ಪ ಆತ್ಮಾವಲೋಕನ. ಬಹುತೇಕ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ಆ ಹೆಣ್ಣು ಮಗಳಿಗೆ ಕೈ ಮುಗಿತಾರ, ನೀನೇನ ಸ್ವೀಕಾರ ಮಾಡನಾಗತ್ತಿದಲ್ವಾ, ಸ್ವೀಕಾರ ಮಾಡ್ತೀನಿ, ಅದರ ಹೆಂಡತಿಯಾಗಿ ಅಲ್ಲ. ಶರಣರು ಒಂದು ಕಡೆಗೆ ಹೇಳ್ತಾರೆ, ನುಡಿದಂತೆ ನಡೆ ಇದೇ ಜನ್ಮ ಕಡೆ. ಬಹಳ ಜನ ಎಲುವಿಲ್ಲದ ನಾಲಿಗೆಯಿಂದ ನುಡಿತಾರ. ಈ ನಾಲಿಗೆಗೆ ಎಲುವಿಲ್ರಿ.
ಎಲಿವಿಲ್ಲದ ನಾಲಿಗೆಯಿಂದ ನುಡಿತಾರ. ನಡೆಯೋರು ಬೆರಳೆಣಿಕೆ ಅಷ್ಟೇ ಜನ. ನುಡಿದಂತೆ ನಡೆಯೋರು ಬೆರಳೆಣಿಕೆ ಅಷ್ಟೇ ಜನ. ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅನ್ನುವ ಹಂಗ ಏನು ನುಡಿದಾರ ಹಂಗ ಜೀವನವನ್ನ ನಡೆ ತೋರಿಸಿದಂತ ಪುಣ್ಯ ಪುರುಷರಂದ್ರ ಅದು ಸುಕ್ಷೇತ್ರ ಗೊಳಸಾರದ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು. ಪುಂಡಲಿಂಗ ಮಹಾಶಿವ ಸ್ವೀಕಾರ ಮಾಡುವ ನನ್ನ ಅಂದಾಗ, ಅಮ್ಮ ಸ್ವೀಕಾರ ಮಾಡ್ತೀನಿ, ಸ್ವೀಕಾರ ಮಾಡ್ತೀನಿ, ಆದ್ರೆ ಹೆಂಡತಿಯಾಗಿ ಅಲ್ಲ, ಹೆಂಡತಿಯಾಗಿ ಅಲ್ಲ ಸ್ವೀಕಾರ ಮಾಡ್ತೀನಿ. ಅದೇ ಹೆಂಗ ಸ್ವೀಕಾರ ಮಾಡ್ತೀನಿ ಅಂದ್ರ, ನೀ ನನ್ನ ತಾಯಿಯಾಗು, ನಾನೇ ನಿನ್ನ ಮಗನಾಗುತ್ತೀನಿ ಅಂತ ಹೇಳಿ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಹೇಳ್ತಾರೆ. ನೀ ನನ್ನ ತಾಯಿ, ನಾನು ನಿನ್ನ ಮಗ. ಹಂಗ ನಡೆದವರು, ಹಂಗೇ ನೋಡಿದವರು, ಅದಕ್ಕ ಮಹಾತ್ಮರಾದರು, ಶಿವಯೋಗಿಗಳಾದರು. 12ನೇ ಶತಮಾನದೊಳಗೆ ಬಸವಣ್ಣನವರು ಹೇಳ್ತಾರೆ, ಅದಕ್ಕ ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದ್ವೀಪ್ತಿಯಂತಿರಬೇಕು, ನುಡಿದರೆ ಸ್ಫಟಿಕದ ಸಲಕೆಯಂತಿರಬೇಕು, ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನ್ನಬೇಕು, ನುಡಿಯೊಳಗಾಗಿ ನಡೆಯದಿದ್ದಡೆ ಮೆಚ್ಚನ ಕೂಡಲ ಸಂಗಮ ದೇವನು ಅಂದ್ರು ಬಸವಣ್ಣನವರು. ತಮ್ಮ, ಎಲುವಿಲ್ಲದ ನಾಲಿಗೆಯಿಂದ ನೋಡ್ದಂಗ ನೀ ಜೀವನದೊಳಗ ನಡೀಲಿಲ್ಲ ಅಂದ್ರ ಭಗವಂತನು ಮೆಚ್ಚಂಗಿಲ್ಲೋ ನಿನಗ. ಭಗವಂತ ಮೆಚ್ಚುವಂಗ ಬದುಕಬೇಕಂದ್ರ ನುಡಿದಂತೆ ನಡೆ ಇದೇ ಜನ್ಮ ಕಡೆ ಅನ್ನುವಂಗ ಬದುಕು. ಹಂಗ ನಡೆದ ಪುಣ್ಯ ಪುರುಷರಾದ ಯಾರು ನುಡಿದಂತೆ ನಡೆದಾರ ಅವರೆಲ್ಲ ಜಗತ್ತಿನೊಳಗ ಮಹಾತ್ಮರಾದ. ಸ್ವಾಮಿ ವಿವೇಕಾನಂದರ ಬಗ್ಗೆ ಗೊತ್ತದರೇವ ಎಲ್ಲರಿಗೆ. ಈ ದೇಶ ಕಣ್ಣಂತ ಅಪ್ರತಿಮ ಪುಣ್ಯ ಪುರುಷರು. ಭಾರತ ದೇಶದ ಹೆಮ್ಮೆಯ ಸುಪುತ್ರರು ವಿದೇಶಕ್ಕೆ ಹೋಗಿರ್ತಾರಂತ. ಅಮೇರಿಕಾದಂತ ದೊಡ್ಡ ಮಹಾ ದೇಶದೊಳಗಿರುವಂತ ಚಿಕಾಗೋ ಅನ್ನುವಂಥ ಮಹಾನಗರದೊಳಗೆ ಭಾಷಣ ಮಾಡ್ತಿದ್ರು. ಭಾಷಣ ಮಾಡುವಾಗ ಸೋಜೆ ಬೆದರ ಸಪ್ಪಳಾಗಬೇಕು, ಅಷ್ಟು ಮೌನವಾಗಿ ಸಾವಿರಾರು ಸಂಖ್ಯೆಯೊಳಗೆ ಜನ ಕುಳಿತುಕೊಂಡು ಯಾರ ಭಾಷಣ ಕೇಳ್ತಿದ್ರು ಅಂದ್ರೆ ಸ್ವಾಮಿ ವಿವೇಕಾನಂದರ ಭಾಷಣ ಕೇಳ್ತಿದ್ರು. ಭಾಷಣ ಮುಗಿದ ಮೇಲೆ ವೇದಿಕೆ ಮೇಲಿಂದ ಕೆಳಗಿಳಿದು ಹೋಗುವಾಗ ಆ ದೇಶದ ಒಬ್ಬ ಹೆಣ್ಮಗಳು ಬಂದು ನಮಸ್ಕಾರ ಮಾಡಿ ಸ್ವಾಮಿ ವಿವೇಕಾನಂದರಿಗಂತಳಂತ, ಸ್ವಾಮಿ ವಿವೇಕಾನಂದ್ರೆ, ನಾನಿಮ್ಮನ್ನ ಮದುವೆಯಾಗಿ ನಿಮ್ಮಂತೆ ರೂಪ, ನಿಮ್ಮಂತೆ ಅಂದ, ನಿಮ್ಮಂತ ಚಂದ, ನಿಮ್ಮಂತೆ ದಷ್ಟಪುಷ್ಟ ಇರುವಂತ ಶರೀರ ಹೊತ್ತುಕೊಂಡು ಬರುವಂತ ಮಗುವಿನ ತಾಯಿ ಆಗಬೇಕಂತ ಆಸೆ ಅದ, ನನ್ನನ್ನು ಮದುವೆಯಾಗ್ರಿ. ಅವ್ರು ಅವತ್ತು ಮದುವೆ ಆಗಿದ್ದಾರಂದ್ರೆ ಇವತ್ತ ಈ ವ್ಯಾಸಪೀಠದ ಮೇಲೆ ಕೂತು ಅವ್ರ ಹೆಸರು ನಾವು ಹೇಳ್ತಿದ್ದಿಲ್ಲ. ಅಥವಾ ಸ್ಥಾನದೊಳಗ ಮತ್ತೊಬ್ಬರು ಯಾರಾದ್ರೂ ಇದ್ರ ಕಣ್ಣು ಮುಚ್ಚಿ ತಾಳಿ ಕಟ್ಟಿ ಮದುವೆ ಆಗುತ್ತೀರಿ ಅನ್ನೋದು ಗೊತ್ತಿಲ್ಲ. ಅದರ ಸ್ವಾಮಿ ವಿವೇಕಾನಂದರಂತಾರಂತ, ಅಮ್ಮ ನನ್ನನ್ನು ಮದುವೆ ಆಗಬೇಕನ್ನಾಗತ್ತಿದೆ. ಮದುವೆ ಆದ ಮೇಲೆ, ಗಂಡ ಹೆಂಡತಿ ಆದ ಮೇಲೆ, ಸುಂದರವಾದ ಜೀವನ ಮಾಡಿದ ಮೇಲೆ, ಸಂಸಾರ ನಡೆಸಿದ ಮೇಲೆ ನೀ ಗರ್ಭಿಣಿ ಆಗತ್ತೆ. 9 ತಿಂಗಳು ನಿನ್ನ ಗರ್ಭದೊಳಗ ಮಗು ಬೆಳೀತದ. ಬೆಳೆದಂತ ಮಗು ಹುಟ್ಟಿದ ತಕ್ಷಣ ಜೀವನೇ ಇದ್ದಿದ್ದಿಲ್ಲ ಅಂದ್ರೆ ಏನು ಮಾಡ್ತಿ? ಸತ್ಯ ಹೋಗಿತ್ತಂದ್ರೆ ಏನು ಮಾಡ್ತಿ ಅಂತ ಕೇಳಿದ್ರು. ಇನ್ನೊಂದು ಮಗು ಆಗೋ ತನಕ ಕಾಯ್ತೀನಿ. ಸರಿ ಬಾ, ಹುಟ್ಟುವಂತ ಎಲ್ಲಾ ಮಕ್ಕಳು ಜೀವನೇ ಇಲ್ಲ, ಸತ್ಯ ಹೋಗಿವ ಅಂದ್ರೆ ಅವಾಗ ಏನು ಮಾಡ್ತಿ? ಪಾಲಿಗೆ ಬಂದಿದ್ದ ಪಂಚಾಮೃತ ನನ್ನ ಹಣಿಬರ ಇಷ್ಟೇ ಅಂತ ತಿಳಿತೀನಿ ಅಂದಲಿಕ್ಕೆ ಬ್ಯಾಡವಾ? ಆಸೆ ಪಟ್ಟಿದೆ, ಕನಸು ಕಂಡಿದೆ, ಕನಸು ನನಸಾಗಬೇಕು. ನೀ ಪಟ್ಟಂತ ಆಸೆ ಈಡೇರಿಸ್ಬೇಕಂದ್ರ ನನ್ನ ಮದುವೆ ಆಗಿ ನನ್ನ ಮಗುವಿನ ತಾಯಿ ನೀನಾಗೋದು ಬೇಡ, ನೀನೇ ತಾಯಿಯಾಗು, ನಾನೇ ನಿನ್ನ ಮಗನಾಗತ್ತೀನಿ ಅಂತ ಹೇಳಿ ಸ್ವಾಮಿ ವಿವೇಕಾನಂದರು ಹೇಳ್ತಾರಂತ. ನುಡಿದಂತೆ ನಡೆ ಇದೇ ಜನ್ಮ ಕಡೆ. ಅದಕ್ಕೆ ಅವರು ಮಹಾತ್ಮರಾದರು, ಇತಿಹಾಸದ ಪುಟದೊಳಗೆ ಸೇರಿ. ಹಂಗ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು ಏನು ನುಡಿದಾರ ಹಂಗ ಜೀವನದೊಳಗೆ ನಡೆದ.
ಬಹುತೇಕ ಬಹಳಷ್ಟು ಜನ ಹಿರಿಯರೆಲ್ಲ ಅವರಿಗೆ ನೋಡಿದವರದಾರೆ. ವಿಶೇಷವಾಗಿ ರೋಡ್ಗಿ ಗ್ರಾಮದೊಳಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳನ್ನು ನೋಡಿದವರದಾರ. ಅವ್ರ ಜೊತೆಗೆ ಒಡನಾಟದಿಂದ ಅವರ 4 ನುಡಿಗಳನ್ನ ಕೇಳದವರದಾರ. ಅವರ ಮಠದೊಳಗ ಹೋಗಿ ಪ್ರಸಾದ ಮಾಡಿದವರದಾರ. ಅವರನ್ನ ನಂಬಿ ತಮ್ಮ ಕಷ್ಟ ಕಾರ್ಪಣ್ಯಗಳನ್ನ ಕಳೆದುಕೊಂಡು ಇವತ್ತು ಸುಖವಾದ ಜೀವನ ಮಾಡುವಂತವರದಾರ. ಅವ್ರ ಜೀವನ ಹೆಂಗಿತ್ತು ಅಂದ್ರ ಸುಮ್ಮನೆ ಸ್ವಲ್ಪ ಚುಟುಕಿನ ರೀತಿಯೊಳಗೆ ಹೇಳ್ತೀನಿ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಕೊಡುತ್ತಂತ ಸಮಯದೊಳಗೆ 100 ಜನ ಬಂದಿರ್ತಿದ್ರಂತ ಬೇರೆ ಬೇರೆ ಊರುಗಳಿಂದ. ರೋಡ್ಗೆ, ಖೇಡಿಗೆ, ನಾದ, ಮಿರಗಿ, ಹಿಂಗೆ ಸುತ್ತಮುತ್ತ ಏನು ಹಳ್ಳಿಯವಲ್ಲ ಎಲ್ಲ ಕಡೆ ಜನ ಬಂದಿರ್ತಿದ್ರಂತ ಗೊಳಸರಕ್ಕ. ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಕುಳಿತಂತ ಸಮಯದೊಳಗ ಅವ್ರ ಜೀವನ ಎಷ್ಟು ಸರಳ ಅಂದ್ರ, ನಾ ಇವತ್ತು ಅವ್ರ ಚರಿತ್ರೆ ಹೇಳ್ತೀವಿ ಅಂದ್ರೆ ಚಲೋ ಕಿಮ್ಮತ್ತಿನ ಬಟ್ಟೆ ಹಾಕೊಂಡು ಕೂತೀವ್ರಿ. ಇದು ಅಂಗಿ ಹಾಕೊಂಡ್ರೆ ಚಂದ ಇರ್ತದ, ಈ ತರ ಮೇಕಪ್ ಮಾಡ್ಕೊಂಡ್ರೆ ಚಂದ ಇರ್ತದ, ಈ ರೀತಿಯೊಳಗಿದ್ರೆ ಜನ ನಮ್ಮನ್ನ ನೋಡ್ತಾರ ಅನ್ನುವಂತ ರೀತಿಯೊಳಗೆ ನಾವು ಬದುಕ್ತೀವಿ. ಅವ್ರ ಜೀವನ ಎಷ್ಟು ಸರಳ ಇತ್ತಂದ್ರೆ ಒಂದೇ ದೋತ್ರ, ಅದೇ ದೋತ್ರ ಸುತ್ತಕೊಂಡು ಹಿಂಗೆ ಹೆಗಲ ಮೇಲೆ ಹಾಕೊಂಡು ಕುಂತಿರ್ತೀರಿ. ಬಹುತೇಕ ನಿಮಗೆಲ್ಲ ಗೊತ್ತು. 100 ಜನ ಬಂದಿರುತ್ತಿದ್ರು. 100 ಜನ ಬಂದು 100 ಸಮಸ್ಯೆಗಳಿಂದ 100 ಪ್ರಶ್ನೆಗಳನ್ನ ಕೇಳ್ತಿದ್ರಂತ. 100 ಜನ ಬಂದು 100 ಪ್ರಶ್ನೆಗಳನ್ನ ಕೇಳಿದಾಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಕುಳಿತಂತ ಸಮಯದೊಳಗೆ 100 ಜನ 100 ಸಮಸ್ಯೆಗಳನ್ನ ಹೊತ್ತುಕೊಂಡು ಬಂದು 100 ಪ್ರಶ್ನೆಯನ್ನ ಕೇಳಿದ್ರ ಆ 100 ಜನ ಕೇಳುವಂತ ಪ್ರಶ್ನೆಗೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಹೇಳುವಂತ ಉತ್ತರ 100 ಪ್ರಶ್ನೆಗೆ ಒಂದೇ ಒಂದು ಮಾತು ಎಲ್ಲ ಪ್ರಶ್ನೆಗೆ ಉತ್ತರವಾಗಿರುತ್ತಿತ್ತಂತ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮಾತ. ಅವರು 100 ಪ್ರಶ್ನೆ ಮಾಡಿದ್ರ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಒಂದೇ ಉತ್ತರ ಕೊಡ್ತಿದ್ರಂತ. ಅದು 100 ಜನ ಏನು ಪ್ರಶ್ನೆ ಮಾಡಿರ್ತಿದ್ರಲ್ಲ, ಸಮಸ್ಯೆಗಳನ್ನು ಹೊತ್ಕೊಂಡು ಬಂದಿರಲ್ಲ, ಆ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಆಗಿರ್ತಿತ್ತು. ಅಂತ ಪುಣ್ಯ ಪುರುಷರು ಬಾಲ್ಯದ ಜೀವನವನ್ನು ಕಳೆದ ಮೇಲೆ ಯವನಕ್ಕೆ ಬಂದಾಗ ಸುಕ್ಷೇತ್ರ ಗುಳಸಾರ ಗ್ರಾಮದೊಳಗ ತಂದೆ ತಾಯಿಗಳು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ತಂದೆ ತಾಯಿಗಳು ಆಲಿಂಗರಾಯಲ ಅಯ್ಯವ್ವ ಪುಣ್ಯ ದಂಪತಿಗಳು ಮಗನ ಮದುವೆ ಮಾಡಬೇಕಂತ ವಿಚಾರ ಮಾಡ್ಯಾರ. ಮಗನ ಕಲ್ಯಾಣವಾಗಬೇಕು, ಮಗನ ಮದುವೆ ಮಾಡಬೇಕು ಅಂತ ಹೇಳಿ ವಿಚಾರ ಮಾಡಿ ಅಲ್ಲಿ ಇಲ್ಲಿ ಕೇಳ್ಕೊಂತ ಕನ್ಯೆಗಳನ್ನ ಶೋಧ ಮಾಡುವಾಗ ಕನ್ಯೆಯನ್ನ ಹುಡುಕುವಾಗ ಸಾತಲಗಾಂವ ಗ್ರಾಮದ ಸೊನ್ನ ಮನೆತನದವರಾಗಿರುವಂತ ಸಿದ್ದರಾಯ ದೊಡ್ಡಮ್ಮ ಪುಣ್ಯ ದಂಪತಿಗಳ ಮಗಳಾಗಿರುವಂತ ಭಾಗಮ್ಮ ಭಾಗೀರಥಿ ಒಂದು ರೀತಿಯೊಳಗ ಸಂಬಂಧಿಕರು ಆಗಿದ್ರು. ಸಂಬಂಧಿಕರೊಳಗಿರುವಂತ ಸಾತಲಗಾಂವದ ಸೊನ್ನ ಮನೆತನದ ಸಿದ್ದರಾಯ ದೊಡ್ಡಮ್ಮ ಪುಣ್ಯ ದಂಪತಿಗಳ ಮಗಳಾಗಿರುವಂತ ಸದ್ಗುಣ ಸಂಪನ್ನೆಯಾಗಿರುವಂತ ರೂಪವತಿ ಗುಣವತಿಯಾಗಿರುವಂತ ಭಾಗಮ್ಮ ತಾಯಿಯವರ ಜೊತೆಗೆ ಭಾಗೀರಥಿ ತಾಯಿಯವರ ಜೊತೆಗೆ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮದುವೆಯನ್ನ ನಿಶ್ಚಯ ಮಾಡ್ತಾರೆ. ಮುಂದೆ ಶುಭಗಳಿಗೆ ಶುಭ ಮುಹೂರ್ತ ಶುಭ ದಿನದಂದು ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಸಿದ್ದರಾಯ ದೊಡ್ಡಮ್ಮ ಪುಣ್ಯ ದಂಪತಿಗಳ ಸುಪುತ್ರಿಯಾಗಿರುವಂತ ಭಾಗೀರಥಿ ಭಾಗಮ್ಮ ತಾಯಿಯವರ ಜೊತೆಗೆ ಅದ್ಧೂರಿಯಾಗಿ ಮದುವೆ ಅನ್ನುವಂಥ ಕಾರ್ಯಕ್ರಮ ಬಹಳ ಸುಂದರವಾಗಿ ಸಾಗಿಕೊಂಡು ಬರುತ್ತದಂತ. ಮದುವೆ ಅಂದ್ರ ಏನು ಜೀವನದೊಳಗ, ಸಂಸಾರಿಕರ ಜೀವನದೊಳಗ ಪೂಜ್ಯರ ನಿನ್ನ ಆಶೀರ್ವಚನದೊಳಗೆ ಹೇಳಿದ್ರಲ್ಲ, ಬ್ರಹ್ಮಚರ್ಯ, ಸನ್ಯಾಸ, ಗೃಹಸ್ಥಾಶ್ರಮ ಅಂತ ಹೇಳಿ ಹೇಳಿದ್ರಲ್ಲ, ಶ್ರೇಷ್ಠವಾಗಿರುವಂತದ್ದಂದ್ರೆ ಅದು ಗೃಹಸ್ಥಾಶ್ರಮನೇ. ಧನ್ಯೋ ಧನ್ಯ ಗೃಹಸ್ಥಾಶ್ರಮ. ಮದುವೆ ಅಂದ್ರ ಏನ ಜೀವನದೊಳಗ ಒಬ್ಬ ಸಂಸಾರಿಕನ ಜೀವನದೊಳಗ ಸುಂದರವಾದಂತ ಕ್ಷಣ, ಮಧುರವಾದಂತ ಸಮಯ. ಅದಕ್ಕ ಹೇಳ್ತಾರ ಶರಣರು, ಮದುವೆ ಎಂಬುದು 2 ಹೃದಯಗಳ ಸಮ್ಮಿಲನ. ಮದುವೆ ಎಂಬುದು 2 ಹೃದಯಗಳ ಸಮ್ಮಿಲನ.
ಹದವರಿತು ಬೆರೆತು ಬಾಳಿದರೆ ಅದುವೇ ಭೂಮಿಯ ಮೇಲೆ ಸ್ವರ್ಗ ಸರ್ವಜ್ಞ. ಮದುವೆ ಅಂದ್ರ ಎರಡು ಹೃದಯಗಳ ಸಮ್ಮಿಲನ. ಒಬ್ಬಂಟಿಯಾಗಿರುವಂತ ಬದುಕಿನೊಳಗ ಹೆಂಡತಿಗೆ ಗಂಡ, ಗಂಡನಿಗೆ ಹೆಂಡತಿ ಜೋಡಿಯಾಗಿ ಜೋಡಿ ಹಕ್ಕಿಗಳಾಗಿ ಅರಿತು ಬೆರೆತು ಕಷ್ಟ ಸುಖ ನೋವು ನಲಿವು ಎಲ್ಲವನ್ನ ಜೀವನದೊಳಗ ಅಳವಡಿಸಿಕೊಂಡು ಬದುಕುತ್ತಾರಲ್ಲ, ನೆಮ್ಮದಿ ಸಂತೋಷದ ಜೀವನ ಮಾಡ್ತಾರಲ್ಲ, ಅದುವೇ ನಿಜವಾದ ಭೂಮಿಯ ಮೇಲಿನ ಸ್ವರ್ಗ ಅಂತ ಸುಂದರವಾದಂತ ದಾಂಪತ್ಯ ಜೀವನಕ್ಕ ಗೃಹಸ್ಥಾಶ್ರಮಕ್ಕ ಕಾಲಿಡಗತ್ತರ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳು. ಭಾಗಮ್ಮ ತಾಯಿಯವರ ಜೊತೆಗೆ ಮದುವೆ ನಿಶ್ಚಯ ಆದ ಮ್ಯಾಲ ಸಾತಲಗಾಂವ ಗ್ರಾಮದ ಗುರು ಹಿರಿಯರು, ಸುಕ್ಷೇತ್ರ ಗುಳಸಾರ ಗ್ರಾಮದ ಎಲ್ಲ ಸರ್ವ ಗುರು ಹಿರಿಯರು, ಬಂಧು ಬಳಗದವರು ಕೂಡಿಕೊಂಡು ಸಡಗರ ಸಂಭ್ರಮದಿಂದ ಆನಂದ ಭಕ್ತಿ ಭಾವದಿಂದ ಸದ್ಗುರು ಪುಂಡಲಿಂಗ ಮಹಾಶಿವಯೋಗಿಗಳ ಭಾಗೀರಥಿ ಭಾಗಮ್ಮ ತಾಯಿಯವರ ಮದುವೆ ಕಾರ್ಯಕ್ರಮನ ಅದ್ಧೂರಿಯಾಗಿ ಅಂದು ಸುಕ್ಷೇತ್ರ ಗುಳಸಾರ ಗ್ರಾಮದೊಳಗ ನೆರವೇರಿಸಿಕೊಡ್ತಾರೆ. ಆ ಮದುವೆ ನೋಡುವಂತ ಪುಣ್ಯ ಸೌಭಾಗ್ಯ ಅವಾಗ ನಮಗ ಇದ್ದಿದ್ದಿಲ್ಲ, ನಿಮಗೂ ಇದ್ದಿದ್ದಿಲ್ಲ. ಅಂದು ಯಾವ ರೀತಿಯೊಳಗ ಸುಕ್ಷೇತ್ರ ಗುಳಸಾರ ಗ್ರಾಮದೊಳಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಭಾಗಮ್ಮ ತಾಯಿಯವರ ಮದುವೆ ಅದ್ದೂರಿಯಾಗಿ ನಡೆದಿತ್ತು. ಅಂತ ಸುಂದರವಾದಂತ ಮದುವೆ ಇವತ್ತ ಸುಕ್ಷೇತ್ರ ರೋಡಿಗೆ ಗ್ರಾಮದೊಳಗ ಜಗದ್ಗುರು ಶಿವಲಿಂಗೇಶ್ವರ ಶ್ರೀ ಮಹಾಮಠದ ಆವರಣದೊಳಗ ಅಭಿನವ ಶಿವಲಿಂಗೇಶ್ವರ ಮಹಾಸ್ವಾಮಿಗಳ, ಅಭಿನವ ಪುಂಡಲಿಂಗ ಮಹಾಶಿವಯೋಗಿಗಳ ಸಾನ್ನಿಧ್ಯ ಸಮ್ಮುಖದೊಳಗ ಅವನ ಮದುವೆ ಕಾರ್ಯಕ್ರಮ ನಡೀತಾ ಇದೆ. ಬಸವಣ್ಣನವರು ಹೇಳ್ತಾರ, ಎಮ್ಮವರು ಬೆಸಗೊಂಡರೆ ಶುಭಲಗ್ನವೆನ್ನಿರಯ್ಯ, ರಾಶಿಕೋಟರೊಡ ಸಂಬಂಧ ಉಂಟೆಂದು ಹೇಳಿರಯ್ಯ, ಚಂದ್ರಾಬಲ ತಾರಾಬಲ ಉಂಟೆಂದು ಹೇಳಿರಯ್ಯ, ನಾಳಿನ ದಿನ ಕಿಂದಿನ ದಿನ ಲೇಸೆಂದು ಹೇಳಿರಯ್ಯ, ಕೋಡಲ ಸಂಗಮ ದೇವನ ಪೂಜಿಸಿದ ಫಲ ನಮ್ಮದಯ್ಯ ನಮ್ಮದಯ್ಯ ಅಂತ ಹೇಳ್ತಾರೆ. ಅವರಿವರ ಎಲ್ಲರೂ ಒಂದಾಗಿ ಚಂದಾಗಿ ಮಾಡಿದಾಗ ಶುಭಲಗ್ನ ಆಗುತ್ತದೆ. ಅಂತ ಮದುವೆ ಕಾರ್ಯಕ್ರಮ ಇನ್ನು ಮುಂದೆ ಈ ಒಂದು ಜಗದ್ಗುರು ಶಿವಲಿಂಗೇಶ್ವರ ಶ್ರೀ ಮಹಾಮಠದ ಆವರಣದೊಳಗೆ ನಡೀತದೆ. ಮುಂದ ಆ ಮದುವೆ ಕಾರ್ಯಕ್ರಮವನ್ನ ನಮ್ಮ ಜಂಗಮ ಮೂರ್ತಿಗಳನ್ನು ನೆರವೇರಿಸಿಕೊಡೋಕು ಬಹುತೇಕ ಮದುವೆ ಅಂದ್ರೆ ಎಲ್ಲ ಜನರ ಮನಸ್ಸಿಗೆ ಮನೆಯಲ್ಲಿ ಸಡಗರ ಸಂಭ್ರಮ. ಇವತ್ತು ಪಂಚಕಲಶ ಹೂಡ್ಯಾರ, ಪಂಚಕಲಶವನ್ನ ಹೂಡಿ ಮದುವೆ ಮಾಡ್ತಾರೆ. ಬಹುತೇಕ ಮದುವೆ ಆಗೋದಕ್ಕಿಂತ ಮೊದಲು ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಧರ್ಮ ಪತ್ನಿಯಾಗಿ ಅವರ ಜೀವನದೊಳಗೆ ಬರುವಂತ ಅರ್ಧಾಂಗಿಯಾಗಿ ಬರುವಂತ ಭಾಗೀರಥಿ ಭಾಗಮ್ಮ ತಾಯಿಯವರು ಕೇವಲ ಕನ್ಯಾಮಣಿ ಅಂತ ಅನಿಸ್ಕೊಂಡಿದ್ರು. ಯಾವಾಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಜೊತೆಗೆ ಆ ತಾಯಿಯ ಮದುವೆ ಆಗುತ್ತದೋ, ಅವರ ಜೀವನದೊಳಗೆ ಅರ್ಧಾಂಗಿಯಾಗಿ ಜೀವನವನ್ನ ಪ್ರವೇಶ ಮಾಡ್ತಾರೋ, ಅವಾಗ ಅವರು ಏನಂತ ಕರೆಸಿಕೊಳ್ತಾರಂದ್ರ ಮುತ್ತೈದೆ ಮುತ್ತೈದೆ ಮುತ್ತೈದೆ, ಮುತ್ತು 5 ಮುತ್ತೈದೆ. ಮದುವೆಯೊಳಗ ಹೆಣ್ಣಿಗೆ 5 ಮುತ್ತುಗಳನ್ನು ತೊಡಸ್ತಾರೆ. ಈ ಪಂಚಕಲಶ ಹೊಡ್ಯಾರಲ್ಲ ಅದೇ ಸಾಕ್ಷಿ. ಅದು ಮದುವೆಯಾಗ ಪಂಚಕಲಶ ಯಾಕೆ ಹುಡ್ತಾರಂದ್ರ ಮುತ್ತು 5 ಹೋಗಿ ಮುತ್ತೈದೆ ಆದಳ ಹೆಣ್ಮಗಳು. ಯಾವ 5 ಮುತ್ತುಗಳು? ಹಣೆ ಮೇಲೆ ಕುಂಕುಮ 1ನೇ ಮುತ್ತು, ಮೂಗಿನಲ್ಲಿ ಧರಿಸುವಂತ ಮೂಗುತಿ 2ನೇ ಮುತ್ತು, ಕೈಯೊಳಗ ಧರಿಸುವಂತ ಬಳೆ 3ನೇ ಮುತ್ತು, ಕಾಲೊಳಗ ಹಾಕಿಕೊಳ್ಳುವಂತ ಕಾಲುಂಗರ 4ನೆಯ ಮುತ್ತು, ಕೊರಳೊಳಗ ಕಟ್ಟುವಂತ ತಾಳಿ 5ನೇ ಮುತ್ತು. ಕೈಯೊಳಗ ಮದುವೆಯೊಳಗ ಹಸಿರು ಬಳಿನೇ ಹಾಕ್ತಾರೆ. ಯಾಕೆ ಹೇಳ್ರಿ ನೋಡಮ್ಮ? ಹಸಿರು ಬಳಿನೇ ಯಾಕೆ ತೊಡಸ್ತಾರೆ? ಅವ ಬ್ಯಾರೆ ಬಣ್ಣದ ಬಳಿ ಅವಲ್ಲ, ಆದ್ರ ಹಸಿರು ಬಳಿ ಯಾಕೆ ತೊಡಸ್ತಾರಂದ್ರ, ತಂಗಿ ಇಷ್ಟು ದಿನ ತವರ ಮನೆಯೊಳಗ ಅಂದವಾಗಿ ಚಂದವಾಗಿ ಆನಂದವಾಗಿ ತಂದೆ ತಾಯಿಯ ಪ್ರೀತಿಯೊಳಗ ಬೆಳೆದು ಮಹಾರಾಣಿ ಹೆಂಗ ಇದ್ದಿದ್ದಿ ತವರ ಮನೆಯೊಳಗ, ಇವತ್ತು ಮದುವೆಯಾಗಿ ಗಂಡನ ಮನೆಗೆ ಹೋದ ಮ್ಯಾಲ ನಿನ್ನ ಕೈಯೊಳಗ ಹ್ಯಾಂಗ ಹಸಿರ ಬಳಿ ಹಚ್ಚ ಹಸಿರಾಗದವಲ್ಲ, ಹಾಂಗ ಗಂಡನ ಮನೆಯೊಳಗ ಸಂತೋಷದ ಹಚ್ಚ ಹಸಿರಾದ ಜೀವನ ನಿನದಾಗಲಿ ಅಂತೇಳಿ ಹಸಿರ ಬಳೆಗಳನ್ನ ತೊಡಸ್ತಾರ.
ಬಂಗಾರದ ಮೂಗುತಿ ಧರಿಸ್ತಾರೆ. ತಂಗಿ, ನಿನ್ನ ದೃಷ್ಟಿ ನಿನ್ನ ಮೂಗಲ್ಲಿ ಧರಿಸಿರುವಂತ ಮೂಗುತಿ ಮೇಲೆ ಸದಾ ಇರಲಿ ಅಂತೇಳಿ ಮೂಗುತಿ ಧರಿಸ್ತಾರೆ. ಹಣೆಯಲ್ಲಿ ಕುಂಕುಮ, ಹೆಣ್ಣಿಗದುವೆ ಭೂಷಣ, ತಿಳಿಯದ ಹೆಣ್ಣಿನ ಹಾಳಾಯ್ತು ಜೀವನ ಅಂತ ಕವಿ ಹೇಳ್ದ. ಮುತ್ತೈದೆ ತಾಯಿ ಹಣಿ ಮೇಲ, ಮುತ್ತೈದೆ ತಾಯಿ ಹಣಿ ಮೇಲ, ಯಾವ ಮುತ್ತೈದೆ ಹೆಣ್ಣು ಮಗಳು ಹಣಿ ಮೇಲೆ ಕುಂಕುಮ ಹಚ್ಕೊಳ್ತಾಳೋ ಬರೇ ಅಂದವಾಗಿ ಕಾಣಕ್ಕ, ಚಂದವಾಗಿ ಕಾಣಕ್ಕಲ್ಲ, ಯಾವ ಮುತ್ತೈದೆ ತಾಯಿ ಹಣಿ ಮೇಲೆ ಸದಾ ಕುಂಕುಮವನ್ನ ಧರಿಸ್ತಾಳೋ ಆ ಮುತ್ತೈದೆ ಹೆಣ್ಣು ಮಗಳ ಗಂಡನ ಆಯುಷ್ಯವನ್ನ ಸಾಕ್ಷಾತ್ ಸದ್ಗುರುನಾಥ ಹೆಚ್ಚಿನ ರೀತಿಯೊಳಗೂ ಕೊಟ್ಟು ಕಾಪಾಡ್ತಾನಂತ. ಗಂಡನ ಆಯುಷ್ಯ ಅಭಿವೃದ್ಧಿ ಮಾಡುವಂತ ಶಕ್ತಿ ಮುತ್ತೈದೆ ಹಣಿ ಮೇಲೆ ಧರಿಸುವಂತ ಕುಂಕುಮದೊಳಗದ. ಕುತ್ತಿಗೆ ತನ್ನ ಕಷ್ಟ ಬಂದರೂ ಕೂಡ ತಾಳಿ ಬಾಳಿ ಜೀವನ ಮಾಡ ಗಂಡನ ಮನ್ಯಾಗ ಅಂತೇಳಿ ಕೊರಳಾಗ ತಾಳಿ ಕಟ್ಟದು. ಒಬ್ಬಂಟಿಯಾದ ನಿನ್ನ ಜೀವನದೊಳಗ ಗಂಡ ಅನ್ನುವಂತ ಹಕ್ಕಿ ಜೋಡಾಗತ್ತದವ ಅಂತೇಳಿ ಕಾಲೊಳಗ ಕಾಲುಂಗುರ ಧರಿಸಿರು. ಒಂದೊಂದು ಮುತ್ತಿನೊಳಗ ಒಂದೊಂದು ಅರ್ಥದವ. ಅದಕ್ಕಂತ ಪಂಚಕಲಶಗಳನ್ನ ಹೂಡಿ ಇವತ್ತ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಭಾಗಮ್ಮ ತಾಯಿಯವರ ಮದುವೆ ಕಾರ್ಯಕ್ರಮ ಇನ್ನು ಮುಂದೆ ನಡೀತದೆ. ಆ ಮದುವೆ ಕಾರ್ಯಕ್ರಮ ನೆರವೇರಿದ ಮೇಲೆ ಮತ್ತೆ ಯಥಾ ಪ್ರಕಾರವಾಗಿ ಒಂದು ಪುರಾಣದ ವಿಚಾರವನ್ನ ನಾವು ನೀವೆಲ್ಲ ತಿಳಿದುಕೊಳ್ಳೋಣ ಅಂತ ಹೇಳ್ತಾ ಗುಳಸಾರ ಕ್ಷೇತ್ರವು ನೀನು ನೋಡಲು ಬಾರಮ್ಮ, ತಂಗಿ ಪುಂಡಲಿಂಗನ ದರ್ಶನ ದಯದಿಂದ ಮುಕ್ತಿಯ ಪಡಿಯಮ್ಮ. ಗುಳಸಾರ ಕ್ಷೇತ್ರವು ನೀನು ನೋಡಲು ಬಾರಮ್ಮ, ಗುಳಸಾರ ಕ್ಷೇತ್ರವು ನೀನು ನೋಡಲು ಬಾರಮ್ಮ, ಪುಂಡಲಿಂಗನ ದರ್ಶನ ದಯದಿಂದ ಮುಕ್ತಿಯ ಪಡಿಯಮ್ಮ. ತಂಗಿ ಪುಂಡಲಿಂಗನ ದರ್ಶನ ದಯದಿಂದ ಮುಕ್ತಿಯ ಪಡಿಯಮ್ಮ. ಮಾನವ ರೂಪವ ನೋಡಮ್ಮ, ಶಿವನ ಶಕ್ತಿಯಲ್ಲಿ ಕಾಣಮ್ಮ. ಆಹಾ, ಮಾನವ ರೂಪವ ನೋಡಮ್ಮ, ಶಿವನ ಶಕ್ತಿಯಲ್ಲಿ ಕಾಣಮ್ಮ. ಮೂರು ನಾಮದಿ ಹೊಳೆಯುತ್ತಲಿರುವ ರೂಪವ ನೋಡಮ್ಮ, ಮೂರು ನಾಮದಿ ಹೊಳೆಯುತ್ತಲಿರುವ ರೂಪವ ನೋಡಮ್ಮ. ದತ್ತ ಮೂರ್ತಿ ಅವತಾರವಿಲ್ಲಿ ನಿತ್ಯದೆ ಕಾಣಮ್ಮ, ದತ್ತ ಮೂರ್ತಿ ಅವತಾರವಿಲ್ಲಿ ನಿತ್ಯ ಕಾಣಮ್ಮ. ಗುಳಸಾರ ಕ್ಷೇತ್ರವು ನೀನು ನೋಡಲು ಬಾರಮ್ಮ, ತಂಗಿ ನೋಡಲು ಬಾರಮ್ಮ. ಮಾನವಳಾಗಿ ಬಂದಮ್ಮ, ಮಾನವಂತಳಾಗಿ ಬದುಕಮ್ಮ. ಆಹಾ, ಮಾನವಳಾಗಿ ಬಂದಮ್ಮ, ಮಾನವಂತಳಾಗಿ ಬದುಕಮ್ಮ. ಪಾರ್ವತಿ ದೇವಿಯ ರೂಪದಿ ಹೊಳೆಯುವ ಮಾತೆಯ ನೋಡಮ್ಮ, ಪಾರ್ವತಿ ದೇವಿಯ ರೂಪದಿ ಹೊಳೆಯುವ ಮಾತೆಯ ನೋಡಮ್ಮ. ಭಾಗಮ್ಮ ತಾಯಿ ಶಾಂತ ಮಾತೆಯ ನಾಮವನೆನಿಯಮ್ಮ, ಭಾಗಮ್ಮ ತಾಯಿಯ ಶಾಂತ ಮಾತೆಯ ನಾಮವನೆನಿಯಮ್ಮ. ಕುಳಸಾರ ಕ್ಷೇತ್ರವು ನೀನು ನೋಡಲು ಬಾರಮ್ಮ, ನೋಡ
ನೋಡಲು ಬಾರಮ್ಮ. ಭಾವ ಶುದ್ಧಾಗಿ ಬಾರಮ್ಮ, ಪಟ ಬುದ್ಧಿಯ ತೊರೆಯಮ್ಮ. ಭಾವ ಶುದ್ಧಾಗಿ ಬಾರಮ್ಮ, ಕಪಟ ಬುದ್ಧಿಯ ತೊರೆಯಮ್ಮ. ಮುಕ್ತಿಯ ನೀಡುವ ಸರ್ವೇಶ್ವರನ ಶಕ್ತಿಯ ಕಾಣುವ, ನಿನಗೆ ಮುಕ್ತಿಯ ನೀಡುವ ಸರ್ವೇಶ್ವರನ ಶಕ್ತಿಯ ಕಾಣುವ. ಸತ್ಯದೇವನಿಗೆ ನೆರೆಯುವ ಪುಂಡಲಿಂಗನ ಭಜಿಸಮ್ಮ. ಸತ್ಯದೇವನಿಗೆ ಮೆರೆಯುವ ಪುಂಡಲಿಂಗನ ಭಜಿಸಮ್ಮ. ಕುಳಸಾರ ಕ್ಷೇತ್ರವು ನೀನು ನೋಡಲು ಬಾರಮ್ಮ, ತಂಗಿ ನೋಡಲು ಬಾರಮ್ಮ. ಕುಳಸಾರ ಕ್ಷೇತ್ರಕ್ಕೆ ಬಾರಮ್ಮ, ಸಿದ್ಧನ ದರ್ಶನ ಪಡೆಯಮ್ಮ. ಕುಳಸಾರ ಕ್ಷೇತ್ರಕ್ಕೆ ಬಾರಮ್ಮ, ಸಿದ್ಧನ ದರ್ಶನ ಪಡೆಯಮ್ಮ. ಅಭಿನವ ಪುಂಡಲಿಂಗರ ಪಾದಕ್ಕೆ ನಿತ್ಯವೂ ಭಾಗಮ್ಮ. ಅಭಿನವ ಪುಂಡಲಿಂಗರ ಪಾದಕ್ಕೆ ಶಿರವ ಭಾಗಮ್ಮ. ನಿತ್ಯ ಬೆಳಗಿನಲ್ಲಿ ಗೋಳಸರ ಕಂದನ ಕವಿತೆ ಹಾಡಮ್ಮ. ನಿತ್ಯ ಬೆಳಗಿನಲ್ಲಿ ಗೋಳಸರ ಕಂದನ ಕವಿತೆ ಹಾಡಮ್ಮ. ಗೋಳಸಾರ ನೋಡಲು ಬಾರಮ್ಮ, ಪುಂಡಲಿಂಗನ ದರ್ಶನ ದಯದಿಂದ ಮುಕ್ತಿಯ ಪಡಿಯಮ್ಮ. ಕುಳಸಾರ ಕ್ಷೇತ್ರವು ನೀನು ನೋಡಲು ಬಾರಮ್ಮ, ಪುಂಡಲಿಂಗನ ದರ್ಶನ ದಯದಿಂದ ಮುಕ್ತಿಯ ಪಡಿಯಮ್ಮ. ತಂಗಿ ಮುಕ್ತಿಯ ಪಡಿಯಮ್ಮ, ತಂಗಿ ಮುಕ್ತಿಯ ಪಡಿಯಮ್ಮ. ಶಿವಸಾಂಬ ಜೈ ನಮಃ. ಪಾರ್ವತೇ ಪದ ಶಿವ ಹರ ಹರ ಮಹಾದೇವ.
ಹಿಂದಕ್ಕೆ ಇನ್ನೊಂದು ಸ್ವಲ್ಪ ಹಿಂದಕ್ಕೆ ಹಾಕ್ರಿ. ಇನ್ನೊಂದು ಸ್ವಲ್ಪ ಹಿಂದಕ್ಕೆ. ಹಾಂ ರೈಟ್.
ಮಾತೆಯರಲ್ಲಿ ಯಾರಾದರೂ ನಯನೆ ಪದ ಹಾಡೋರು ಸ್ವಲ್ಪ ಮುಂದಕ್ಕೆ ಬರಬೇಕು. ನಯನೆ ಪದ ಹಾಡುವವರು ಮುಂದೆ ಬರಬೇಕು. ಬಹಳ ಸುಂದರವಾಗಿ ದೇವಿ ಕೈಲಸದ ರಾಣಿ ಕೈಯಗ ಜೋಳದ ಗಣಿ ಮೊದಲೇಣಿಡಟಿ ಆಯಣೆ ಎಣ್ಣೆ ಯಾವ ದೇವರೆಣ್ಣೆ ಯಾವ ದೇವರೆಣ್ಣೆ ದೇವರ ಶಿವರೈ ನಮ್ಮದರೆಣ್ಣೆ ಹರರ ನಮ ಶಿವಗ ನಯ್ಯಣ್ಣೆ ದೇವರ ಶಿವಲಿಂಗ ನಮ್ಮದರೆಣ್ಣೆ ಹರರ ನಮ ಶಿವಗ ನಯ್ಯಣ್ಣೆ ಬಾಲಾಯ ನಿಲುವಟಲೆ ಬಾಗುಲಿ ಬಂದ ಬಾಲಾಯ ಬಂದ ನಾಲ ತೋಟದ ಎದಿ ಬಂದ ಹರರ ನಮ ಶಿವಗ ನಯ್ಯಣ್ಣೆ ನಾಲ ತೋಟದ ಎದಿ ಬಂದ ಹರರ ನಮ ಶಿವಗ ನಯ್ಯಣ್ಣೆ ನಾಲಕ ತೋಟದ ಎದಿ ಬಂದ ನಾಲಕ ತೋಟದ ಎದಿ ಬಂದ ಮಗಳ ಬಾಸಂಗಟದು ಬಲ ಬಂದ ಹರರ ನಮ ಶಿವಗ ನಯ್ಯಣ್ಣೆ ಬಾಸಿಂಗಟದು ಬಲ ಬಂದ ಹರರ ನಮ ಶಿವಗ ನಯ್ಯಣ್ಣೆ ಕಂದಾಗ ಎಳುವಟಲೆ ಅಂಗಳಕ ಬಿಸಿಲು ಬಂದ ಕಂದಾಗ ಎಳುವಟಲೆ ಅಂಗಳಕ ಬಿಸಿಲು ಬಂದ ತೋಟದ ಎದಿ ಬಂದ ಹರರ ನಮ ಶಿವಗ ನಯ್ಯಣ್ಣೆ ತೋಟದ ಎದಿ ಬಂದ ಹರರ ನಮ ಶಿವಗ ನಯ್ಯಣ್ಣೆ ತೋಟದ ಎದಿ ಬಂದ ಭಾಗಮಗ ಬಂದ ಭಾಗಮಗ ಬಾಸಿಂಗಟದ ಬಲ ಬಂದ ಹರರ ನಮ ಶಿವಗ ನಯ್ಯಣ್ಣೆ ಬಾಸಿಂಗಟದ ಬಲ ಬಂದ ಹರರ ನಮ ಶಿವಗ ನಯ್ಯಣ್ಣೆ ಮದವಿಯ ಮಾಡಿದರು ರೋಡಿಗೆ ಪೂರದೋಳು ಮದವಿಯ ಮಾಡಿದರು ಗೋಚರ ಪೂರದೋಳು ಅಪ್ಪ ಪುಂಡಲಿಂಗನ ಮದವಿಯ ಮಾಡಿದರು ಗೋಸರಪುರದಲ್ಲಿ ಅಪ್ಪ ಪುಂಡಲಿಂಗನ ಮದವಿಯ ಮಾಡಿದರು ಮದವಿಯ ಮಾಡಿದರು ಗೋಸರಪುರದೋಳು ಮದವಿಯ ಮಾಡಿದರು ರೋಡಿಗೆ ಪೂರದೋಳು ಅಪ್ಪ ಪುಂಡಲಿಂಗನ ಮದವಿಯ ಮಾಡಿದರು ಪುಂಡೇಶ್ವರನ ಮದವಿಯ ಮಾಡಿದರು ಪಾರ್ವತೀಶ್ವರಿಯ ಸುದ್ದಿ ಪರಮೇಶ್ವರ ಧಾರಿಯ ನೆರೆದು ಪಾರ್ವತೀಶ್ವರಿಯ ಸುದ್ದಿ ಪರಮೇಶ್ವರ ಧಾರಿಯ ನೆರೆದು ಬ್ರಹ್ಮ ಇಷ್ಟೋಲ ಬಂದು ಮಂಗಳಸೂತ್ರ ಕಟ್ಟಿದರು ಮದವಿಯ ಮಾಡಿದರು ಬಸವನ ಮದವಿಯ ಮಾಡಿದರು ಮದವಿಯ ಮಾಡಿದರು ಗೋಸರಪುರದೋಳು ಮದವಿಯ ಮಾಡಿದರು ಗೋಸರಪುರದೋಳು ಅವ್ವ ಬವರಮ್ಮನವರಿಗೆ ಮದವಿಯ ಮಾಡಿದರು
ತಾಯಿ ಭಾಗಮ್ಮನವರ ಮರವಿಯ ಮಾಡಿದರು. ಗೋಸರಪುರದಲ್ಲಿ ಮರವಿಯ ಮಾಡಿದರು. ರನ್ನದ ರಸ್ತೆಯ ಮುಂದ ಚಿನ್ನದ ಹಂದರ ಹಾಕಿ, ರನ್ನದ ರಸ್ತೆಯ ಮುಂದ ಚಿನ್ನದ ಹಂದರ ಹಾಕಿ, ಮುತ್ತಿನ ಶಶಿ ಕಟ್ಟಿ ಮುಂದ ರತ್ನದ ತೋಳಲ ಕಟ್ಟಿ ಮರವಿಯ ಮಾಡಿದರು. ಪುಂಡ್ಲೇಶ್ವರನ ಮರವಿಯ ಮಾಡಿದರು. सब सर ए कुंड्रे
ಪುಟ್ಟಿ ಅಕ್ಕರ್ ಒಂದು ಸ್ವಲ್ಪ ಇರಿಸಿ
ಅದಕ್ಕೆ ಸರಿ ಗ್ರಾಮದ ಎಲ್ಲ ಭಕ್ತರು ಅನ್ನುವಂಥದ್ದನ್ನ ಹೆಮ್ಮೆಯಿಂದ ಹೇಳ್ತೀವಿ. ಮದುವೆಯ ಈ ಬಂಧ ಅನುರಾಗದ ಸಂಬಂಧ ಏಳೇಳು ಜನ್ಮದಲ್ಲೂ ಕೂಡ ಬಿಡಿಸಲಾಗದಂತ ಅನುಬಂಧ. ಮದುವೆ ಅಂದ್ರ ಬಹಳ ಸುಂದರವಾದಂತ ಕ್ಷಣಗಳು ಒಬ್ಬ ಸಂಸಾರಿಕನ ಜೀವನದೊಳಗೆ ಬರ್ತವೆ. ಮದುವೆ ಅಂದ್ರೆ ಯಾರು ಅಲ್ಲ ಅಂತಾರೆ ಹೇಳ್ರಿ? ಸಣ್ಣ ಪಾರ್ಗಳಿಗೆ ಕೇಳ್ರಿ, ಹುಡುಗರಿಗೆ ಯವ್ವ ನಾನು ಲಗ್ನ ಯಾವಾಗ ಮಾಡ್ತೀವಿ ಅಂತದ ಅವಾಗ. ಇನ್ನು ಕಾಲೇಜ್ಗೋಗ ಹುಡುಗೋಗ ಅವನಿಗೆ ಕೇಳ್ರಿ, ಅವ್ರ ಅಪ್ಪ ಕೇಳ್ತಾನೆ, ಅಪ್ಪ ಯಾವಾಗ ನಾನು ಲಗ್ನ ಮಾಡ್ತೀಯ ಅಂತ ಅಪ್ಪನ ಕೂಡ ಜಗಳ ತೆಗಿತಾನ. ಇವು ಹೋಲ್ರಿ, ಸಣ್ಣ ಹುಡುಗರು ವಯಸ್ಸಿನ ಹುಡುಗರು ಬಿಡ್ರಿ, ವಯಸ್ಸಾದ ಮುತ್ಯಗಳು ಕಟ್ಟಿ ಮೇಲೆ ಕೂತಿರ್ತಾರ, ಬಾಯಾಗ ಒಂದು ಹಲ್ಲಿರಂಗಿಲ್ಲ, ಕಣ್ಣು ಕಾಣಂಗಿಲ್ಲ, ಕಿವಿ ಕೇಳಂಗಿಲ್ಲ. ಮುತ್ಯ ಲಗ್ನ ಆತೇನೋ ಅಂದ್ರೆ ಈಗ ಯಾರು ಕೊಡ್ತಾರ ಹೆಣ್ಣು ನನಗ ಅಂತಾರ. ಅಂದ್ರೆ ಕೊಟ್ರ ಮಕ್ಕಳು ಮಾಡ್ಕೊಳ್ಳೋರೆ ಖರೆ ರೀ. ನಮ್ಮ ಅಫಜಲಪುರ ಈ ಕಡೆ ಇಂಡಿ ತಾಲೂಕಿನ ಸತ್ರ ಬರಂಗಿಲ್ಲ ಸೊದ್ದಿಗೆ. ಅಫಜಲಪುರ ತಾಲೂಕಿನಾಗ ಹೇಳ್ತೀನಿ ನಿಮಗೆ, ಒಬ್ಬೊಬ್ಬರು 3 ಲಗ್ನ ಆದವ್ರು ಅದಾರಿ. ಮದುವೆ ಅಂದ್ರೆ ಯಾರು ಅಲ್ಲ ಅನ್ನಂಗಿಲ್ಲ. ಆದ್ರ ಮದುವೆ ಅಂದ್ರ ಸುಂದರವಾದಂತ ಕ್ಷಣ, ಅನುಭವದ ಆನಂದದ ಜೀವನ, ಒಬ್ಬಂಟಿಯಾದಂತ ಜೀವನದೊಳಗ ಗಂಡಿಗೆ ಹೆಣ್ಣು ಜೋಡಿಯಾಗಿ, ಹೆಣ್ಣಿಗೆ ಗಂಡು ಜೋಡಿಯಾಗಿ ಜೀವನದೊಳಗ ಕಷ್ಟ ಸುಖ ನೋವು ನಲಿವಿನೊಳಗ ಅರ್ಧಾಂಗಿಯಾಗಿ ಗಂಡನನ್ನು ನಂಬಿಕೊಂಡು ಹೆಂಡತಿ ಜೀವನದೊಳಗ ಜೋಡ ಹಕ್ಕಿಗಳಂಗ ಒಬ್ಬಂಟಿಯಾದಂಥ ಬದುಕಿನೊಳಗ ಯಾವಾಗ ಗಂಡ ಹೆಂಡತಿ ಮದುವೆ ಆಗತ್ತದೋ ಜೋಡ ಹಕ್ಕಿಗಳಾಗಿ ಸುಂದರವಾದ ಜೀವನ ಮಾಡ್ತಾರಂತ. ಅಂತ ಸುಂದರವಾದಂಥ ಗೃಹಸ್ಥಾಶ್ರಮಕ್ಕ, ದಾಂಪತ್ಯದ ಜೀವನಕ್ಕ ಪುರಾಣದ ಚರಿತ್ರ ನಾಯಕರಾದಂಥ ಸದ್ಗುರು ಪುಂಡಲಿಂಗ ಶಿವಯೋಗಿಗಳು ಅಂದು ಗೊಳಸಾರ ಗ್ರಾಮದೊಳಗೆ ಯಾವ ರೀತಿಯೊಳಗೆ ದಾಂಪತ್ಯ ಜೀವನದೊಳಗೆ ಕಾಲಿರಿಸಿದ್ರು, ಅದೇ ರೀತಿಯೊಳಗೆ ಇಂದೂ ಕೂಡ ಅವರ ಮಹಾಪುರಾಣ ಕಾರ್ಯಕ್ರಮದೊಳಗ ನಿಜವಾಗಲು ಇಷ್ಟು ಶಾಸ್ತ್ರ ಪದ್ಧತಿ ಪ್ರಕಾರವಾಗಿ ಮಾಡಕತ್ತೀರಂದ್ರ ಒಂದು ಸಲ ಯಾರಿಗೆ ಕೈಯವ ಜೋರಾದ ಚಪ್ಪಾಳೆ ಬಾರಿಸ. ಯಾಕಂದ್ರ ನಾ ಭೂತೇನ ನ ಭವಿಷ್ಯತ್ ಅಂದ್ರ ಮುಂದೆ ಈ ರೀತಿಯೊಳಗೆ ಮಾಡ್ತಾರಿಲ್ಲೋ ಗೊತ್ತಿಲ್ಲ, ಯಾವ ಊರಾಗ ಮತ್ತು ಹಿಂದೆ ಮಾಡ್ಯಾರಿಲ್ಲೋ ಗೊತ್ತಿಲ್ಲ. ಇವತ್ತು ಸುಕ್ಷೇತ್ರ ರೋಡಿಗೆ ಗ್ರಾಮದೊಳಗ ಜಗದ್ಗುರು ಶಿವಲಿಂಗೇಶ್ವರರ ಒಂದು ಜಾತ್ರಾ ಕಾರ್ಯಕ್ರಮ ನಿಮಿತ್ತ ಮಾಡಿಕೊಂಡು ಇವತ್ತ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮದುವೆ ಕಾರ್ಯಕ್ರಮ ಈಗಾಗಲೇ ಅರ್ಧ ಭಾಗದಷ್ಟು ಮುಗಿದದೇನು ಸ್ವಲ್ಪದ. ಒಂದೇ ಒಂದು ಸೂಚನೆ ಏನಂದ್ರ ಅಕ್ಷತೆ ಬೀಳ್ತಾವ್ರಿ. ಮದುವೆ ಆ ತಾಳಿ ಕಟ್ಟುವಾಗ ಅಕ್ಷತೆ ಹಾಕ್ತಿರಲ್ಲ, ನಮ್ಮ ಪದ್ಧತಿ ಹೆಂಗಿರ್ತಾವ ಅಂದ್ರೆ ಲಗ್ನಕ್ಕೆ ಹೋದೇವು ಅಂದ್ರೆ ಅಕ್ಕಿ ಕಾಳು ಒಗದೇವ್ ದಿಗಿ ತೋಡೋಗಿ ಊಟ ಮಾಡೋದು. ಲಗ್ನಕ್ಕೆ ಹೋದೇವು ಅಂದ್ರೆ ನಮ್ದು. ಅದಕ್ಕೆ ದಯವಿಟ್ಟು ಇಲ್ಲಿ ಯಾಕೆ ಸೂಚನೆ ಹೇಳ್ತೀನಂದ್ರ, ಅಕ್ಕಿ ಕಾಳು ಬೆದ್ದ ಮೇಲೆ 10 ನಿಮಿಷ ತನ ಯಾರು ಹೇಳಂಗಿಲ್ಲ, ಎದ್ದು ಹೋಗಂಗಿಲ್ಲ. ಈಗ ಹೇಳ್ತೀನಿ ನೋಡ, ದಾರಿ ಎರೆಯದಿರ್ತದ್ರಿ. ಮತ್ತೆ ನೀವು ಹಂಗೆ ಹೋದ್ರಂದ್ರ ಆಮೇಲೆ ಇನ್ನ ಪುರಾಣದ 3 ತಾಸು ಚಿಂತೆ ಮಾಡಬೇಡ್ರಿ. ಇವತ್ತು ಇಲ್ಲೇ ಕೂಡದು ಹೋಗೋದೇ ಇಲ್ಲ ಮನೆಗೆ. ಶಿಸ್ತು ಹೋಳಿಗೆ ಇರ್ತಾವ್ರಿ, ನೀವು ಹೊಡ್ಯಾಕತ್ರಿ, ನಾನು ಹೊಡಿತೀನಿ. ಸುಮ್ಮನೆ ಸ್ವಲ್ಪ ಒಂದಿಷ್ಟು ನಗಸದ, ಯಾಕಂದ್ರೆ ಒಂದಿಟ್ಟು ಬ್ಯಾಸರಿಕೆ ಕಳೀತದ, ಸ್ವಲ್ಪ ಬ್ಯಾಟ್ರಿಗಳು ಚಾರ್ಜ್ ಆಗ್ತಾವ ಅಂತೇಳಿ. ಹಂಗೇನಿಲ್ಲ, ಒಂದು ಅಕ್ಷತೆ ಬಿದ್ದ ಮೇಲೆ ಒಂದು 10 ನಿಮಿಷ ಒಂದಿಷ್ಟು ಕಾರ್ಯಕ್ರಮಗಳನ್ನು ನಡೀತಾವ. ತದನಂತರ ಒಂದು ಮದುವೆ ರೀ. ಅದಕ್ಕೆ ಮದುವೆ ಕಾರ್ಯಕ್ರಮ ಅಂದಮೇಲೆ ಗಲಾಟೆ ಗದ್ದಲ ಸಡಗರ ಸಂಭ್ರಮ ಇದ್ದಿದ್ದೆ. ಈ ಮದುವೆ ಒಳಗೆ ಬಹಳ ಅನಾಹುತಗಳಾಗ್ತಿರ್ತಾವ್ರಿ. ಅದಕ್ಕೆ ಹಗಲತ್ತು ಮದುವೆ ಮಾಡ್ತಾರೆ, ರಾತ್ರಿ ಯಾರ್ದು ಲಗ್ನ ಮಾಡಲ್ಲ. ರಾತ್ರಿ ಲಗ್ನ ಮಾಡಿದ್ರೆ ಏನು ಅನಾಹುತ ಅನ್ನೋದು ಕೇಳ್ತೀನಿ ನಿಮಗೆ. ಹಿಂಗ ಒಂದು ಮದುವೆ ನಡೆದಿತ್ತ. ಇಲ್ಲಿ ಹಂಗೆ ಈಗ ವಧುವರಿಗೆ ಕೂಡಿಸ್ತಾರಲ್ಲ, ಹಂಗೆ ಕೂಡಿಸಿರತ್ತ. ನಮ್ಮ ಸ್ವಾಮಿಗಳ ಮಂತ್ರ ಹೇಳ್ತಾರಲ್ಲ, ಹಂಗೆ ಮಂತ್ರ ಹೇಳಕತ್ತಿದ್ರತ್ತ. ಹುಡುಗ ಕೈಯಾಗ ತಾಳಿ ಹಿಡಿದಿದ್ದ, ಹುಡುಗಿ ಮಗಲಾಗ ತಲೆ ತಗ್ಗಿಸ್ಕೊಂಡು ಕುಂತಿದ್ಳು. ಹುಡುಗಿ ಹಿಂದ ನಿಂತಿದ್ಳು. ಭಾಳ ಜನ ನಮ್ಮ ಗಂಡ್ಮಕ್ಳಿಗೆ ಗೊತ್ತಿಲ್ರಿ, ಮದುವೆ ಆಗ ಮುಂದೆ ನಮ್ಮ ಹೌದೇರು ಹಿಂಗೆ ಕೂತಿರ್ತಾರ. ಇಟ್ಟೆ ಒಟ್ಟ ನಗಂಗಿಲ್ಲ, ಖುಷಿ ಪಡಂಗಿಲ್ಲ, ಹಿಂಗ ಕಡುಬ ನುಂಗ್ದವ್ರಂಗ. ಅವ್ರು ಯಾಕೆ ಕೂತಿರ್ತಾರ ಅನ್ನೋದು ನಮಗೆ ಗೊತ್ತೇ ಇಲ್ಲ. ನಮಗೆ ಯಾವಾಗ ತಾಳಿ ಕಟ್ಟಿನಿ ಲಗ್ನ ಆಗಿವಿ ಹಳ್ಳಕ್ಕೆ ಬಿದ್ದೀವಿ ಅನ್ನೋದೇ ಇರ್ತದ.
ಆ ಹೆಣ್ಣಮಗಳು ಏನು ಮದುವೆ ಆಗಕತ್ತ ಕೂತಿರ್ತಾಳ ಆಕೆ ಅಂತಾಳ ತಮ್ಮ ಮಗನ ಎಟ್ಟು ಕುಣಿ ಎಟ್ಟು ಜಿಗಿ ಎಟ್ಟು ನಗು ಇವತ್ತ ಲಾಸ್ಟ್ ನಾಳೆಯಿಂದ ನೀ ಎಳದದ ನಾ ನಗದದ. ಅದಕ್ಕೆ ಲಗ್ನದಾಗ ಕ್ಯಾಸೆಟ್ ಮಾಡಿರ್ತಾರ. ಒಬ್ಬ ಗಂಡ ಮಗರೇ ನೋಡ್ತೀವಿ ಏನ್ರಿ ನಾವು? ಒಬ್ಬರಿ ನಮ್ಮ ಹೌದೇರ 10 ಸಲ ಮಕ್ಕಳೆಲ್ಲ ಮೊಮ್ಮಕ್ಳು ಹುಟ್ಟಿದ ಮೇಲೆ ಮದುವೆನ ಕ್ಯಾಸೆಟ್ ನೋಡ್ಕೊತ ಕೂತಿರ್ತಾರ. ಇನ್ನೊಂದನ್ನ ನೆನಪಿಟ್ಕೋರಿ, ನಾವು ಗಂಡ ಮಕ್ಕಳು ಲಗ್ನ ಆಗಾಕಿತ್ತ ಮೊದಲು ಹುಲಿನೇ, ಲಗ್ನ ಆದ್ಮೇಲೆ ಹುಲಿನೇ ರೀ. ಲಗ್ನ ಆಗಾಕಿತ್ತ ಮೊದಲು ಹುಲಿನೇ, ಲಗ್ನ ಆದ್ಮೇಲೆ ಹುಲಿನೇ. ವ್ಯತ್ಯಾಸ ಏನಂದ್ರೆ ಲಗ್ನ ಆಗಾಕಿತ್ತ ಮೊದಲು ಸಿಂಗಲ್ ಹುಲಿ ಆಗಿರ್ತೀವಿ, ಲಗ್ನ ಆದ್ಮ್ಯಾಗ ಹುಲಿ ಮೇಲೆ ತ್ರಿಶೂಲ ಹಿಡ್ಕೊಂಡು ಕಾಳಿಕಾದೇವಿ ಕೂತಿರ್ತಾಳ. ಲಗ್ನ ಬಾಸಿಂಗ್ ಕಟ್ತಾರಲ್ಲ, ಮಗನ ಎಡಕ್ಕಿಲ್ಲ ಬಲಕ್ಕಿಲ್ಲ ಸೀದಾ. ಬಹಳ ಸುಂದರವಾದಂತ ಕ್ಷಣ. ಹಿಂಗ ಮದುವೆ ಅವಸರ. ಆ ಹುಡುಗ ಯಾವಾಗ ತಾಳಿ ಕಟ್ಟಿನಂತ ಅವಸರ. ಹೆಣ್ಮಗಳು ಹಿಂಗ್ ಕೂತಾಳ, ಸ್ವಾಮಿ ಮಂತ್ರ ಹೇಳಕತ್ತಾನೆ ಇವ ಅಂತನತ್ತ. ಏ ಮುತ್ಯ ಜಲ್ದಿ ಮಂತ್ರ ಮುಗಿಸ್ ಹೋಮರ್ಯ, ಮೊದಲು ತಾಳಿ ಕಟ್ತೀನಿ. ಇದಕ್ಕೆ ಅವಸರ ಮಾಡಕತ್ತಾಕಿವ ಹಿಂಗ ತಲೆ ತೆಗೆಸ್ಕೊಂಡು ಕೂತಿದ್ಳು. ಇನ್ನೇನ ಆಕಿನ ಕುತ್ತಿಗೆ ಹತ್ರ ಒಯ್ದು ತಾಳಿ ಕಟ್ಟಬೇಕ್ರಿ. ಕರೆಂಟ್ ಹೋಗ್ಬಿಟ್ಟು ಪಕ್ಕ ಅಂತ ಹೇಳಿ. ಯಾವಾಗ ಕರೆಂಟ್ ಹೋಗ್ಯಾವ ಹುಡುಗಿ ಮುಖ ಹುಡುಗ ಕಾಣಲಾಗ್ಯದ, ಹುಡುಗನ ಮುಖ ಹುಡುಗಿ ಕಾಣಲಾಗ್ಯದ. ಇವ ಅಂದತ್ತ ಈ ಹೋದ ಕರೆಂಟ್ ಯಾವಾಗ ಬರ್ತದೋ ಗೊತ್ತಿಲ್ಲ, ಈ ಹೋದ ಕರೆಂಟ್ ಯಾವಾಗ ಬರ್ತದೋ ಗೊತ್ತಿಲ್ಲ. ಕರೆಂಟ್ ಬರೋದ್ನಾಗ ತಾಳಿ ಕಟ್ಟಬೇಕತ್ತ ಅವಸರದಾಗ ಕುತ್ತಿಗೆ ಹತ್ರ ಒಯ್ದು 3 ಗಂಟೆ ಹಾಕಿ ಹಿಂಗ ಕೈ ತೆಗೆದಕ್ಕ ಹೋದ ಕರೆಂಟ್ ಬಂದವ. ಹುಡುಗಿ ಹೋಗಿ ಮುಂದೆ ಬಿದ್ದದ. ಹುಡುಗಿ ಆಯಿ ಬಂದು ಹಸಿಮಣಿ ಮೇಲೆ ಕೂತದ. ಅವನಿಗೆ ತಾಳಿ ಕಟ್ಟಬೇಕನ್ನ ಚಿಂತಿ. ಈ ಚಿಂತಿ ಲಗ್ನದಾಗ ಬಾಳ ಮಜಾ ಇರ್ತಿರ್ತಾವ. ಅವನಿಗೆ ಯಾವಾಗ ತಾಳಿ ಕಟ್ಟಬೇಕನ್ನ ಚಿಂತಿ. ಆ ಹುಡುಗಿ ಆಯನ್ ಹಿಂದೆ ನಿಂತಿದಳಲ್ಲ, ಆ ಹುಡುಗಿ ಮೈ ಮೇಲೆ ವಾಜ್ಜಾಗಟ್ಟು ಬಂಗಾರ ಹಾಕಿಡ್ರಿ. ಈಗ ಬಂಗಾರ ಅಂದ್ರೆ ಬಂಗಾರ ಅಂದ್ರೆ ಸುಮ್ಮನೆ ನಮ್ಮಂತವ್ರ ಬಾಯಾಗ ಮಾತೆ ಆಗ್ಯದ. 1.5 ಲಕ್ಷ ಆಗಿದೆ. ಎಲ್ಲಿ ತೋತಿರ ಬಂಗಾರ? ದುಡ್ಡದಣ್ಣವ್ರದ್ದು ಅಲ್ಲಿಗದು, ಕುಂತುಣ್ಣವ್ರ ವಸ್ತು ಈಗದು. ದುಡ್ಡದಣ್ಣವ್ರ ವಸ್ತು ಅಲ್ಲ ಬಂಗಾರ. ಆ ಮೈ ಮೇಲೆ ವಾಜ್ಜಾಗಟ್ಟು ಬಂಗಾರ ಹಾಕ್ಯಾಳ. ಆಯಿ ಎಂತಳತ್ತ, ನನ್ನ ಮೊಮ್ಮಗಳ ಮೈ ಮೇಲೆ ವಾಜ್ಜಾಗಟ್ಟು ಬಂಗಾರ ಹಾಕಿನ ಕರೆಂಟ್ ಬೇರೆ ತೆಗ್ದಾರ, ಮಕ್ಕಳು ಯಾರೋ ಕಳವು ಮಾಡ್ತಾರ ಅಂತೇಳಿ ಹುಡುಗಿಗೆ ಕಾಲಿಲೆ ಬಕ್ಕತ್ ಒದ್ದಿತ್ತು. ಹುಡುಗಿ ಮುಂದೆ ಬಿದ್ದೈತ್ರಿ. ಹುಡುಗಿ ಜಾಗದಾಗ ಬಂದು ಆಯಿ ಕೂತಿತ್ತು. ಇದು ಅವಸರದಾಗ ಆಯಿಗೆ ತಾಳಿ ಕಟ್ಟಿತ್ತು. ಅದಕ್ಕೆ ಹಿಂಗೆ ಆಗ್ತಿರ್ತಾವ ಅವಸರದಾಗ. ಹಂಗೇನು ಆಗಂಗಿಲ್ಲ. ಒಂದು ಸ್ವಲ್ಪ ಮೌನವಾಗಿ ಕುಳಿತುಕೊಂಡು ನಾವೆಲ್ಲ ಜೀವನ ಮಾಡಿದೀವಿ ಅಂದ್ರೆ ಗಂಡ ಕಟ್ಟಿದ ತಾಳಿ ಚಂದ ಕಲ್ಲ ತಂಗಿ. ತಾಳಿ ಬಾಳಿ ನಡೆಯಬೇಕ ದುಃಖ ನುಂಗಿ. ಗಂಡ ಕಟ್ಟಿದ ತಾಳಿ ಚಂದ ಕಲ್ಲ ತಂಗಿ. ಗಂಡ ಕಟ್ಟಿದ ತಾಳಿ ಚಂದ ಕಲ್ಲ ತಂಗಿ. ತಾಳಿ ಬಾಳೆ ನಡೆಯಬೇಕ ದುಃಖ ನುಂಗಿ. ತಾಳೆ ಬಾಳೆ ನಡೆಯಬೇಕ ದುಃಖ ನುಂಗಿ. ಹಣೆಗೆ ಹಚ್ಚಿದ ಕುಂಕುಮದಲ್ಲೊಂದು, ಹಣೆಗೆ ಹಚ್ಚಿದ ಕುಂಕುಮದಲ್ಲೊಂದು ಅತ್ತೈತಿ ತಿಳಿ ತಂಗಿ. ಅರ್ತೈತಿ ತಿಳಿ ತಂಗಿ. ಹುಟ್ಟಿ ಬಂಗಾರಿಟ್ಟಿದವ್ವ ಪಾಲಿರಂಗಿ. ಹುಟ್ಟಿ ಬಂಗಾರಿಟ್ಟಿದವ್ವ ಪಾಲುರಂಗಿ. ಪಟ್ಟ ಕುಂಕುಮದೊಳಗ ನಿನಗ ಮಾನ ತಂಗಿ. ಪಟ್ಟ ಕುಂಕುಮದೊಳಗ ನಿನಗ ಮಾನ ತಂಗಿ. ಗಂಡ ಕಟ್ಟಿದ ತಾಳಿ ಚಂದ ಕಲ್ಲ ತಂಗಿ. ತಾಳಿ ಬಾಳೆ ನಡೆಯಬೇಕ ದುಃಖ ನುಂಗಿ. ಮುತ್ತಿನ ಮೂಗುತಿ ಮಾರಿ ಚಂದ ಕಲ್ಲ
ಮೂಗುತಿ ಮರ್ಮ ಕೇಳ ತಂಗಿ ತಂಗಿ ಮೂಗುತಿ ಮರ್ಮ ಕೇಳ ತಂಗಿ ಮೂರು ಮುತ್ತಿನೊಳಗ ಹೆಣ್ಣಿನ ಜೀವನ ಸಾಗಿ ಮೂರು ಮುತ್ತಿನೊಳಗ ಹೆಣ್ಣಿನ ಜೀವನ ಸಾಗಿ ಮುತ್ತಿಲ್ಲದ ಜೀವನ ಬಾಳೆ ಹಾಳಾಗಿ ಮುತ್ತಿಲ್ಲದ ಜೀವನ ಬಾಳೆ ಹಾಳಾಗಿ ಗಂಡ ಕಟ್ಟಿದ ತಾಳಿ ಗಂಡ ಕಟ್ಟಿದ ತಾಳಿ ಚಂದ ಕಲ್ಲ ತಂಗಿ ತಾಳಿ ಬಾಳೆ ನಡೆಯಬೇಕ ದುಃಖ ನುಂಗಿ ಹಸಿರು ಬಳೆಗಳು ಅವು ಚಂದ ಕಲ್ಲ ಹಸಿರು ಬಳೆಗಳು ಅವು ಚಂದ ಕಲ್ಲ ಹಸಿರಾಗಿ ನಿನ್ನ ಬಾಳು ಬಳಗದ ಬಳ್ಳಿ ಕೊಡಿ ಬಾಳಬೇಕ ಬಾಳೆ ಬಾಗಿ ನಡೆದರೆ ನಿನ್ನ ಬಾಳು ಸುಂದರ ನೋಡಿ ಬಾಗಿ ನಡೆದರೆ ಬಾಳು ಸುಂದರ ನೋಡಿ ಗಂಡ ಕಟ್ಟಿದ ತಾಳಿ ಜೋರು ಚಪ್ಪಾಳೆ ಹೊಡ್ರಿ ಹೆಣ್ಮಕ್ಳು ಬರಾಕತ್ತಾರ ಕೂತರು सद्गुरु शिवलिंगेश्वर महाराज की जय सद्गुरु कुंडलिंगेश्वर महाराज की जय कलियुगे प्रथम पादे चंबद्वीपे भरतवर्षे भरतखंडे मेरोर् दक्षिण दिग्भागे श्रीशैलस्य पश्चिमप्रदेशे कर्नाटकदेशे रोडगी ग्रामे भूकैलाशे शाले वाहनशक 1948 पराभव नम संवत्सरे शुभनक्षत्रे शुभनामयोगे शुभनामकरणे एवं गुण विशेषण वशिष्ठायाम अस्य यजमानस्य नामधेयस्य रोडगी ग्रामದ ಸಕಲ ಭಕ್ತವೃಂದस्य ಹೇಳ್ರಿ ಮಮ ಕಾಯಕ ವಾಚಕ ಮಾನಸಿಕ ಜ್ಞಾತ ಅಜ್ಞಾತ ಸಹ ಕುಟುಂಬ ವರ್ಗಸ್ಯ ಕ್ಷೇಮ ಸ್ಥೈರ್ಯ ಧೈರ್ಯ ವಿಜಯ ಅಭಯ ಆಯು ದಯವಿಟ್ಟು ಎಲ್ಲಿ ನಿಂತೀರ ಅಲ್ಲೇ ನಿಂದ್ರಿ, ಯಾರು ಮುಂದಕ್ಕೆ ಬರಬೇಡಿ. ಸಂಪದ ವೃದ್ಧಾರ್ಥಂ ಏಕವಾರ ಪುಂಡಲಿಂಗೇಶ್ವರ ಭಾಗಮ್ಮ ಅವರ ವಿವಾಹ ಅಂಗ ಮಹೋತ್ಸವವಾಗಿ ಪ್ರಥಮೇನ ನಿರ್ವಿಘ್ನೇನ ಪ್ರಸನ್ನ ವಿಘ್ನೇಶ್ವರ ಪೂಜಾಂ ಪಂಚಕಲಶ ಪೂಜಾಂ ದಾರಕಲಶ ಪೂಜಾಂ ಅಹಂ कारयिष्ये मेलक्रे ओम तत्पुरुषाय विद्महे महादेवाय धीमहि तन्नो देव प्रचोदयात् ಇಲ್ಲಿ ಪೂಜಾ ಮಾಡ್ರಂಗೆ ಎಲ್ಲಕ ಪೂಜಾ ಮಾಡ್ಬಿಡ್ರಿ ನಿರ್ಜಂಬಿಸ್ರಿ ಇಲ್ಲಿ ಗಣಪತಿ ಪೂಜಾ ಮಾಡ್ರಿ ದಾರ ಪಂಚಕಲಶಕ ಆ ಕಡೆ ಎಲ್ಲ ಪೂಜಾ ಮಾಡ್ರಿ ಓಂ ಗಂ ಗಣಪತಯೇ ನಮೋ ನಮಃ ಓಂ ಗಣನಾನ್ಪ ಗಣಪತಿ ಗಂ ಭವಾಮಹೇ ಕಪಿಂ ಕಪಿರಾಮಪಮಸ್ರವಸ್ತವಂ ಜ್ಯೇಷ್ಠರಾಜಂ ಬ್ರಹ್ಮಣಂ ಬ್ರಹ್ಮಣಸ್ಪದಾನ ಶೃಣೋತಿ ವಿಶ್ರೀದಸಾದ್ರಮ್ಮ अस्मिन् मण्डले बिम्बेव ओं भोः महागणपते मावाहयामि ओं भवः महागणपते मावाहयामि ओं स्वः महागणपते मावाहयामि ओं भूर्भुवः स्वः एकवार श्री पुण्डलिंगेश्वर भागम्म विवाहांगमोत्सवागे आवाहयामि स्थापयामि पूजयामि नमस्कारं करोमि गणपति मलकर पूजा हस्ते ओं सद्योजातं प्रपद्यामि सद्योजाताय वै नमो नमः भवे भवनाति भवे भवस्वां भवद्भवाय नमो वामदेवाय नमः ज्येष्ठाय नमः श्रेष्ठाय नमः रुद्राय नमः कालाय नमः कलविकरणाय नमः बलविकरणाय नमो बलाय नमः बलप्रमदनाय नमः सर्वभूतदमनाय नमो वनन्मनहाय नमः ओम अघोरवदघोरभ्यो घोरघोरतरभ्यः सर्वभ्यो नमस्ते रुद्ररूपेभ्यो ओं यं तत्पुरुषाय विद्महे महादेवाय धीमहि तन्नो रुद्र प्रचोदयात् ईशान सर्वज्ञानम् ईश्वर सर्वभूतानां ब्रह्मादिपतर ब्रह्मणोदिपतर ब्रह्मशोमे हस्त सदाशिवमिति पंच ब्रह्ममूलमन्त्रेण शुद्धोदकेन स्नापयामि उदन कट ಬೆಳಗ್ರಿ
ಉತ್ತರ ಕನ್ನಡ ಹೂವ ಏರಿಸ್ತಾರೆ. ಯೋಪಾಂ ಪುಷ್ಪಂ ವೇದ ಪುಷ್ಪವಾನ್ ಪ್ರಜವಾನ್ ಪಶುವನ್ ಭವತೆ ಚಂದ್ರಭಾಪಂ ಪುಷ್ಪಂ ಮೇ ಪುಷ್ಪವಾನ್ ಪ್ರಜವಾನ್ ಪಶುವನ್ ಭವತೆ ಆಯೇವಂ ವೇದ ಯೋಪಾಂ ಆಯತನಂ ವೇದ ಆಯತನವಾನ್ ಭವತೆ ದ್ರವಿಡಗಂ ದೇವಾನವದಾತ್ಮನಂ ಭವತೆ. ಅವ್ರ ಕಡೆ ಪೂಜಾ ಮಾಡಿಸ್ರ ಕಲಶಕ್ಕೆ ಗೌರಿ ಪೂಜಾ ಅಂತ ಅವ್ರ ಕಡೆ ಪೂಜೆ ಪಂಚ ಕಲಶಕ್ಕೆ ನೇರಿಸಿ ಕೊಟ್ರು. ನೇರಿಸಿ ಬಿಡಿಸ್ತಾರೆ. ಓಂ ಪರಮಾನಂದ ಬೋಧಾಬ್ಧೋ ನಿಮಗ್ರಜಮೂರ್ತಯೇ ಸಾಂಗೋಪಾಂಗಂ ಸಂಸಾರಂ ಕಲ್ಪಯಾಮಿ ಪ್ರಸೀದ ಮೇ ಪರಮೇಶ್ವರ. ಶ್ರೀ ಸಾಂಭಾಯ ನಮೋ ನಮಃ. ಓಂ ಶ್ರೀ ಪಂಚಾಚಾರ್ಯಾಯ ನಮೋ ನಮಃ. ಸ್ನಾನಂ ಸಮರ್ಪಯಾಮಿ ಭಸ್ಮಂ ಧಾರಯಾಮಿ ಗಂಧಂ ಧಾರಯಾಮಿ ಹರಿದ್ರ ಕುಂಕುಮಂ ಧಾರಯಾಮಿ. ರೋಚನೋ ರೋಚಮಾನಃ ಶೋಭನೋ ಶೋಭಮಾನಃ ಕಲ್ಯಾಣ. ಶಾಲ್ ತೋರಿ. ಇಲ್ತೋರಿ. ಓಂ ಭೂರಭವಸ್ವತಸ್ತಪದ್ರವರೇಣ್ಯಂ ಭರ್ಗೋ ದೇವಶ್ಯ ದೇವೈರ್ಯೋ ಯೋ ನ ಪ್ರಚೋದಯಾತ್ ದ್ರವಿಣಗಂ ದೇವಾನಮದಾತ್ಮಾನಂ ಭವತೆ. ಹೇಳ್ತೋರಿ. ದೇವದೇವಂ ಮಹಾದೇವಂ ಇದಾತ್ಮಾನಂ ಭವತೆ ಉತ್ತಷ್ಟ ಭಗವಾನ್ ದೇವತಾ. ಹೇಳ್ತೋರಿ ಹೇಳ್ತೋರಿ ಮಾಮ. ಕಾಂಡಪಟ್ಟಿ ಹಿಡ್ಕೋರಿ. ಕಟ್ ಮಾಡಕ ಕಾಂಡಪಟ್ಟಿ ಹಿಡ್ಕೋರಿ. ಹಿಂಗೆ ಓಂ ದ್ರವಿಡಗಂ ದೇವಾನಮದಾತ್ಮಾನಂ ಭವತೆ. ದಾರ ಕಲಶ ಇಟ್ಬಿಡ್ರಿ. ದಾರ ಕಲಶ ಇತ್ತೋರಿ ಮುಟ್ಟಿಸ್ಬಿಡ್ರಿ. ಓಂ ಸರ್ವಮಂಗಲ ಮಾಂಗಲ್ಯೇ ಶಿವೆ ಸರ್ವಾರ್ಥ ಸಾಧಕೆ ಶರಣೆ ತ್ರ್ಯಂಬಕೆ ದೇವಿ ನಾರಾಯಣಿ ನಮೋಸ್ತುತೇ. ಕುರ್ಯಾ ಸದಾ ಮಂಗಲಂ ಶುಭ ಲಗ್ನ ಸಾವಧಾನ ಶುಭ ಮುಹೂರ್ತ ಸಾವಧಾನ. ಶ್ರೀ ಪಾರ್ವತಿ ಪರಮೇಶ್ವರ ಧ್ಯಾನಂ ಜಯ ಮಂಗಲಂ ಜಯ ನಮಃ ಪಾರ್ವತೇಶ್ವರ ಮಹಾದೇವ. ಜಗದ್ಗುರು ಶಿವಲಿಂಗೇಶ್ವರ महाराज की जय. शिवतेश्वर महाराज की पुंडलिंगेश्वर महाराज की जय. सकल साधु संत महाराज की जय. जय मंगलम जय नमः पार्वतेश्वर महादेव. ದಯವಿಟ್ಟು ಇನ್ನೊಂದು 5 ನಿಮಿಷ ನಿಂತ್ಕೊಳ್ಳಿ. ಈಗ ಶ್ರೀಗಳಿಂದ ಆಶೀರ್ವಾದ ರೂಪದಲ್ಲಿ ಶ್ರೀ ರಕ್ಷಣೆ ಒದಗಿಸ್ತಾ ಇದ್ದಾರೆ. ಆ ವಧುವಿನ ತಂದೆ ತಾಯಿ ಹಾಗೂ ವಧುವಿನ ತಂದೆ ತಾಯಿ ಬಂದು ಶ್ರೀಗಳಿಂದ ಆ ಶ್ರೀ ರಕ್ಷೆಯನ್ನ ಪಡೆಯಬೇಕಂತ ಕೇಳ್ಕೊಳ್ತಾ ಇದ್ದೀವಿ. ದಯವಿಟ್ಟು ಲೇಟ್ ಆಗ್ತವ. ಗಂಗಾಧರ್ ಕೂಡ ದಂಪತಿಗಳು ಶಾಂತಮಾಲ ದಂಪತಿಗಳು ಶ್ರೀಗಳ ಕೈಯಿಂದ ಶ್ರೀರಕ್ಷೆಯನ್ನ ಪಡೆಯಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ನಿಮ್ಮ ಮನೆಯವರೆಲ್ಲ ಮನೆಯವರೆಲ್ಲ ಎಲ್ಲರೂ ಕೂಡ ದಯವಿಟ್ಟು ಎಲ್ಲರೂ ಕೊಡ್ರಿ. ಎಲ್ಲರೂ ಶಾಂತ ರೀತಿಯಿಂದ ಕುಳಿತುಕೊಳ್ಳಬೇಕು. ಹಾಲು ಇಂಥ ಅನಾರ ಮುಂದಿನವರು ಕುಂಡ್ರೆ ಎಲ್ಲ ಒಂದೇ ತಮ್ಮ ಕಾರ್ಯಕ್ಕೆ ತಮ್ಮ ಈಗ ಅನಾರ ಕೂಡ್ರ ಜನ ಸಹಕರಿಸಿದ ಅನಾರ ಕುಟ್ಕೊಡೋ ಜನ ಕೂಡ್ರಿ. ಆ ದಂಪತಿಗಳಿಗೆ ಶ್ರೀಗಳು ಆಶೀರ್ವಾದ ರೂಪದಲ್ಲಿ ಶಾಲನ್ನ ಹೊದಿಸಿ ಶ್ರೀ ರಕ್ಷೆಯನ್ನ ಕೊಡ್ತಾ ಇದ್ದಾರೆ ಈರುವರು ಗುರುಗಳು. ದಯವಿಟ್ಟು ಎಲ್ಲರೂ ಕುತ್ಕೊಂಡ್ರೆ ಮಾರಿಬಿಟ್ಟವರು ಕೇವಲ ಇಲ್ಲಿ 2 ನಿಮಿಷದ ಕಾರ್ಯಕ್ರಮ. ಪ್ರತಿನಿಧಿಗಳಿಗಿಂತ ಲೇಟ್ ಏನಾಗಿಲ್ಲ. ದಯವಿಟ್ಟು 2 ನಿಮಿಷ ಶಾಂತತೆಯಿಂದ ಕೂತ್ಕೋಬೇಕು. ಬಹಳ ಸುಂದರವಾಗಿ ಮದುವೆಯೊಳಗ ಇಲ್ಲಿಯ ತನಕ ಆ ಒಂದು ಮದುವೆಗೆ ನಾದಸ್ವರವನ್ನ ಬಹಳ ಸುಂದರವಾಗಿ ನುಡಿಸಿರುವಂತ ಆ ವಾದ್ಯ ವೈಭವ ತಂಡಕ್ಕೆ ಒಂದು ಸಲ ಜೋರಾದ ಚಪ್ಪಾಳೆಯನ್ನ ಬಾರಿಸ್ರಿ. ಯಾಕಂದ್ರೆ ಮದುವೆಯೊಳಗ ಬಹಳ ಸುಂದರವಾದಂತ ಕಲ್ಯಾಣೋತ್ಸವ ವಾದ್ಯವನ್ನು ನುಡಿಸಿದಂತ ಆ ಎಲ್ಲ ಗುರು ಹಿರಿಯರಿಗೂ ಅನಂತ ಧನ್ಯವಾದಗಳನ್ನು ತಿಳಿಸ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಮದುವೆಯ ಕುರಿತಾದಂಥ ಒಂದು ಸುಂದರವಾದಂಥ ಗೀತೆಯನ್ನು ನಮ್ಮ ಭೀಮನಗೌಡರು ಹಾಡ್ತಾರೆ. ಎಲ್ಲರೂ ಶಾಂತ ರೀತಿಯಿಂದ ಆಲಿಸಬೇಕಾಗಿ ವಿನಂತಿ.
ಮದುವೆ ನಡೆದಾದ ಶರಣರ ಮದುವೆ ನಡೆದಾದ ಪುಂಡಲಿಂಗ ಭಾಗಮ್ಮ ಮಾತೆಯ ಮದುವೆ ನಡೆದಾದ ರೋಡಗಿಯ ಶ್ರೀ ವಿರಕ್ತ ಮಠದಲ್ಲಿ ತುಂಬಿದ ಸಂಭ್ರಮ ಮದುವೆ ನಡೆದಾದ ಶರಣರ ಮದುವೆಯ ನಡೆದಾದ ಮದುವೆ ನಡೆದಾದ ಶರಣರ ಮದುವೆಯ ನಡೆದಾದ ಪುಂಡಲಿಂಗ ಭಾಗಮ್ಮ ಮಾತೆಯ ಮದುವೆ ನಡೆದಾದ ಪುಂಡಲಿಂಗ ಭಾಗಮ್ಮ ಮಾತೆಯ ಮದುವೆ ನಡೆದಾದ ರೋಡಗಿ ಶ್ರೀ ವಿರಕ್ತ ಮಠದಲ್ಲಿ ಸಂಭ್ರಮ ತುಂಬ್ಯಾದ ರೋಡಗಿ ಶ್ರೀ ವಿರಕ್ತ ಮಠದಲ್ಲಿ ಸಂಭ್ರಮ ತುಂಬ್ಯಾದ ಮದುವೆ ನಡೆದಾದ ಶರಣರ ಮದುವೆ ನಡೆದಾದ ಪಾಂಡುರಂಗ ರುಕ್ಮಿಣಿ ತಾಯಿಯ ಪರ ಅವತಾರಿಗಳು ಗೋಳಸಾರ ಶ್ರೀ ಪುಂಡಲಿಂಗ ಭಾಗಮ್ಮ ಮಾತೆಯರು ಪಾಂಡುರಂಗ ರುಕ್ಮಿಣಿ ತಾಯಿಯ ಪರ ಅವತಾರಿಗಳು ಗೋಳಸಾರ ಶ್ರೀ ಪುಂಡಲಿಂಗ ಭಾಗಮ್ಮ ಮಾತೆಯರು ಮಾನವ ರೂಪದ ಧರಣಿಯ ಮೇಲೆ ಅವತರ ತಾಳಿಹರು ಮಾನವ ರೂಪದ ಧರಣಿಯ ಮೇಲೆ ಅವತರ ತಾಳಿದರು ಭಕ್ತೋತ್ತಾರಕ ವಿಠ್ಠಲ ರುಕ್ಮಿಣಿ ಭಕ್ತೋತ್ತಾರಕ ವಿಠ್ಠಲ ರುಕ್ಮಿಣಿ ಭುವಿಯಲ್ಲಿ ನೆಲೆಸಿದರು ಭುವಿಯಲ್ಲಿ ನೆಲೆಸಿದರು ಮದುವೆ ನಡೆದಾದ ಶರಣರ ಮದುವೆ ನಡೆದಾದ ಭಕ್ತ ಬಳಗದ ಮಧ್ಯದಲ್ಲಿ ಶಿವ ಪಾರ್ವತಿ ಕುಳಿತಾರು ಭಕ್ತ ಬಳಗದ ಮಧ್ಯದಲ್ಲಿ ಶಿವ ಪಾರ್ವತಿ ಕುಳಿತಾರು ಮುತ್ತೈದರೆಲ್ಲರೂ ಭಾಗಮ್ಮ ಪುಂಡಲಿಂಗ ಗರಿಶಿನ ಹಚ್ಚಾರೋ ಮುತ್ತೈದರೆಲ್ಲರೂ ಭಾಗಮ್ಮ ಪುಂಡಲಿಂಗ ಗರಿಶಿನ ಹಚ್ಚಾರೋ ದೈವಾದವರು ಶರಣರಿಗೆ ಅಕ್ಷತೆ ಹಾಕಾರೋ ದೈವಾದವರು ಶರಣರಿಗೆ ಅಕ್ಷತೆ ಹಾಕಾರೋ ಪುಂಡಲಿಂಗ ಭಾಗಮ್ಮ ಎಂದು ಜೈಘೋಷ ಹಾಕಾರೋ ಜೈಘೋಷ ಹಾಕಾರೋ ಮದುವೆ ನಡೆದಾದ ಶರಣರ ಮದುವೆ ನಡೆದಾದ ಮದುವೆ ನಡೆದಾದ ಶರಣರ ಮದುವೆ ನಡೆದಾದ ರೋಡಗಿ ಶ್ರೀ ವಿರಕ್ತ ಮಠದಲ್ಲಿ ಭಕ್ತ ಬಳಗದೋರ ರೋಡಗಿ ಶ್ರೀ ವಿರಕ್ತ ಮಠದಲ್ಲಿ ಭಕ್ತ ಬಳಗದೋರ ಭಾಗಮ್ಮ ಪುಂಡಲಿಂಗರ ಮದುವೆಯ ಸಡಗರ ಭಾಗಮ್ಮ ಪುಂಡಲಿಂಗರ ಮದುವೆಯ ಸಡಗರ ಸಂತ ಶರಣರು ಭಕ್ತ ಬಳಗರು ಸಾಕ್ಷಿಯಾಗರ ಸಂತ ಶರಣರು ಭಕ್ತ ಬಳಗರು ಸಾಕ್ಷಿಯಾಗರ ತುಳಸರ ಕಂದನ ಶರಣರ ಮದುವೆಯ ತುಳಸರ ಕಂದನ ಶರಣರ ಮದುವೆಯ ಮಹಿಮೆಯ ಹಾಡನ ಮಹಿಮೆಯ ಹಾಡನ
ಮದುವೆ ನಡೆದಾದ ಶರಣರ ಮದುವೆ ನಡೆದಾದ ಮದುವೆ ನಡೆದಾದ ಶರಣರ ಮದುವೆ ನಡೆದಾದ ಕುಂಡಲಿಂಗ ಭಾಗಮ್ಮ ಮಾತೆಯ ಮದುವೆಯ ನಡೆದಾದ ಕುಂಡಲಿಂಗ ಭಾಗಮ್ಮ ಮಾತೆಯ ಮದುವೆಯ ನಡೆದಾದ ರೋಡಗಿ ಶ್ರೀ ವೀರತ್ತ ಮಠದಲ್ಲಿ ಸಂಭ್ರಮ ತುಂಬ್ಯಾದ ರೋಡಗಿ ಶ್ರೀ ವೀರತ್ತ ಮಠದಲ್ಲಿ ಸಂಭ್ರಮ ತುಂಬ್ಯಾದ ಮದುವೆ ನಡೆದಾದ ಶರಣರ ಮದುವೆ ನಡೆದಾದ ಮದುವೆ ನಡೆದಾದ ಶರಣರ ಮದುವೆ ನಡೆದಾದ ಶರಣರ ಮದುವೆ ನಡೆದಾದ ಶರಣರ ಮದುವೆ ನಡೆದ ಶಿವಸಾಂಬ ಜೈನ ಪಾರ್ವತೇ ಪದ ಶಿವ ಹರ ಹರ ಮಹಾದೇವ. ಬಹಳ ಸುಂದರವಾದಂಥ ಗೀತೆಯನ್ನು ಹಾಡಿದಂಥ ನಮ್ಮ ಗವಾಯಿಗಳಿಗೆ ಅನಂತ ಧನ್ಯವಾದಗಳನ್ನು ತಿಳಿಸ ಅಂದು ಯಾವ ರೀತಿಯೊಳಗೆ ಮದುವೆ ಸಡಗರ ಸಂಭ್ರಮದಿಂದ ನಡೆದಿತ್ತು ಅದೇ ರೀತಿಯೊಳಗ ಇವತ್ತಿನ ದಿವಸ ಸುಕ್ಷೇತ್ರ ರೋಡ್ಗೆ ಗ್ರಾಮದ ಜಗದ್ಗುರು ಶಿವಲಿಂಗೇಶ್ವರ ಶ್ರೀ ಮಹಾಮಠದೊಳಗ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಭಾಗಮ್ಮ ತಾಯಿಯ ಒಂದು ಮದುವೆ ಕಾರ್ಯಕ್ರಮ ಬಹಳ ಸುಂದರವಾಗಿ ನಡೀತು. ಬಹುತೇಕ ಅಲ್ಲಿ ಕುಳಿತಂಥ ಮಕ್ಕಳು ಎರಡೂ ಮಕ್ಕಳ ನಿಮ್ಮ ಕಣ್ಣಿಗೆ ಕೇವಲ ಮಕ್ಕಳ ರೂಪದೊಳಗ ಅಥವಾ ಮದುಮಕ್ಕಳ ರೂಪದೊಳಗೆ ಕಾಣಗತ್ರ ನಿಜವಾಗಲೂ ನನಗನ್ನಿಸ್ತದ ಈ ರೋಡಿಗೆ ಗ್ರಾಮದೊಳಗೆ ಇವತ್ತಿಷ್ಟು ಸಡಗರ ಸಂಭ್ರಮ ಭಕ್ತಿಯಿಂದ ಸದ್ಗುರು ಪುಂಡಲಿಂಗ ಶಿವಯೋಗಿಗಳ ಪುರಾಣದೊಳಗ ಮದುವೆ ಕಾರ್ಯಕ್ರಮ ಮಾಡಾಕತ್ತೀವಂದ್ರ ಸಾಕ್ಷಾತ್ ಪುಂಡಲಿಂಗ ಶಿವಯೋಗಿಗಳು ಭಾಗಮ್ಮ ತಾಯಿಯವರು ರೋಡಿಗೆ ಗ್ರಾಮಕ್ಕೆ ಬಂದು ಆ ಮಕ್ಕಳ ಸ್ವರೂಪದೊಳಗೆ ಇವತ್ತು ನಮಗೆ ಆಶೀರ್ವಾದ ಮಾಡಕತ್ತಾರಂತ ಅನಿಸ್ತದ. ಇರಲಿ, ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳನ್ನು ತಿಳಿಸ ಮುಂದಿನ ಕಾರ್ಯಕ್ರಮವನ್ನು ನಮ್ಮ ಕವಿಗಳು ನಡೆಸಿಕೊಡ್ಬೇಕಾಗಿ ವಿನಂತಿ. ನ ಭೂತೋ ನ ಭವಿಷ್ಯತಿ ಅಂತ ಅನುಭವದೇನೋ ಆ ಕಾರ್ಯಕ್ರಮ. ನಿನ್ನೆ ಮತ್ತು ಇವತ್ತಿನ ಈ ಸಮಯದವರೆಗೂ ನಮಗೆ ಭಯ ಇತ್ತು. ಎಷ್ಟೋ ಜನ ಇದು ಆಗಲ್ಲ ಸುಮ್ಮನೆ ಮಾಡಿಬಿಡ್ರಿ ಅಂತಿದ್ರು. ಏನೋ ನೋಡೋಣ ಒಂದು ಪ್ರಯತ್ನ ಅಂತ ಹೇಳಿದ್ವಿ. ಶ್ರೀಗಳ ಆಶೀರ್ವಾದದಿಂದ ಭಾಳ ಸುಸೂತ್ರವಾಗಿ ಸುಂದರವಾಗಿ ನೆರವೇರ್ತು ಕಾರ್ಯಕ್ರಮ. ಹೆಚ್ಚಿಗೇನು ಮಾತಾಡೋದು ಬೇಡ. ದಿನ ಆಗೋ ಟೈಮೇ ಆಗಿದೆ, ಜಾಸ್ತಿ ಲೇಟೇನು ಮಾಡಿಲ್ಲ ನಾವು. ದಿನ ಪುರಾಣ ಮುಗಿಸುವ ಸಮಯಕ್ಕೇ ಮುಗಿತಾ ಇದೆ, ಅದು ಸಂತೋಷದ ವಿಷಯ. ಈಗ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಇವತ್ತಿನ ಕಾರ್ಯಕ್ರಮದ ಆ ದಾಸೋಹದಲ್ಲಿ ನಿಂಗಪ್ಪಣ್ಣ ಉಡ್ಚಾಣವರು ಬಹಳ ಗುಣವಂತಿಯಾಗಮ್ಮ ಘನವಂತಿ ನೀನಮ್ಮ ಗುಣವಂತಿಯಾಗಮ್ಮ ಘನವಂತಿ ನೀನಮ್ಮ ಗುಣವಂತಿಯಾಗಮ್ಮ ಘನವಂತಿ ನೀನಮ್ಮ ಕ್ಷಣಕಾಲ ಹರಟೆಯಲಿ ಕಳೆಯಬೇಡ ಜಾಣೆ ಕ್ಷಣಕಾಲ ಹರಟೆಯಲಿ ಕಳೆಯಬೇಡ ಜಾಣಿ ಗುಣವಂತಿಯಾಗಮ್ಮ ಘನವಂತಿ ನೀನಮ್ಮ ಗುಣವಂತಿಯಾಗಮ್ಮ ಘನವಂತಿ ನೀನಮ್ಮ ಅವರ ಮನೆಯ ಕೀರ್ತಿಯನ್ನು ತರುವ ಭಾರ ನಿನ್ನದು ಅವರ ಮನೆಯ ಕೀರ್ತಿಯನ್ನು ತರುವ ಭಾರ ನಿನ್ನದು ಸವಿ ನುಡಿಯಲು ಜನಮನವ ಗೆಲುವ ಭಾಗ್ಯ ನಿನ್ನದು ಸವಿ ನುಡಿಯಲಿ ಜನಮನವ ಗೆಲುವ ಭಾಗ್ಯ ನಿನ್ನದು ಯುವತಿಯರಿಗೆ ಸದುವಿನಯ ಸತ್ಯ ಸಾಕ್ಷಿಯಾಗುವುದು ಯುವತಿಯರಿಗೆ ಸದುವಿನಯ ಸತ್ಯ ಸಾಕ್ಷಿಯಾಗುವುದು ಯುವತಿಯರಿಗೆ ಸದುವಿನಯ ಸತ್ಯ ಸಾಕ್ಷಿಯಾಗುವುದು ಸತ್ಯ ಸಾಕ್ಷಿಯಾಗುವುದು ಗುಣವಂತಿಯಾಗಮ್ಮ ಘನವಂತಿ ನೀನಮ್ಮ ಗುಣವಂತಿಯಾಗಮ್ಮ ಘನವಂತಿ ನೀನಮ್ಮ ಅತ್ತೆ
ಅತ್ತೆ ಮಾವ ಮೈದುನರು ನೆಗಿ ಎಣ್ಣೆಯರಾರಿರಲಿ. ಅತ್ತೆ ಮಾವ ಮೈದುನರು ನೆಗಿ ಎಣ್ಣೆಯರಾರೆ ಮನೆಯಲ್ಲಿ ಎಲ್ಲರೂ ಕಾಟವ ಕೊಡುತ್ತಿರಲಿ. ಮನೆಯಲ್ಲಿ ಎಲ್ಲರೂ ಕಾಟವ ಕೊಡುತ್ತಿರಲಿ. ಹತ್ತು ನೆರೆಯವರಿಗೆ ಗೊತ್ತು ಗುರಿಯ ತಿಳಿಸದಿರು. ಹತ್ತು ನೆರೆಯವರಿಗೆ ಗೊತ್ತು ಗುರಿಯ ತಿಳಿಸದಿರು. ಮುತ್ತಿನಂತ ಮನವಿರಲು ಮೆಚ್ಚುವನು ಪರಮಾತ್ಮ. ಮುತ್ತಿನಂತ ಮನವಿರಲು ಮೆಚ್ಚುವನು ಪರಮಾತ್ಮ. ಗುಣವಂತಿಯಾಗಮ್ಮ ಧನವಂತಿ ನೀನಮ್ಮ. ಧನವಂತಿ ನೀನಮ್ಮ. ಧನವಂತಿ ನೀನಮ್ಮ. ಗುರುರ್ದೇವೋ ಮಹೇಶ್ವರ. ಗುರು ಸಾಕ್ಷಾತ್ ಪರಬ್ರಹ್ಮ. ತಸ್ಮೈ ಶ್ರೀ ಗುರುವೇ ನಮೋ ನಮಃ. ಪ್ರಪ್ರಥಮದಲ್ಲಿ ಎನ್ನ ಆರಾಧ್ಯ ದೇವರನ್ನು ಎನ್ನ ಹೃದಯದಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕ್ಷೇತ್ರದ ಒಡೆಯನಾದಂತಹ ಶಿವಲಿಂಗೇಶ್ವರ ದೇವರ ಕರ್ತುಗದ್ದಿಗೆಗೂ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಎನ್ನ ಗುರುವರ್ಯರಾದಂತಹ ಚಿನ್ಮಯ ಮೂರ್ತಿ ತ್ರಿಮೂರ್ತಿ ಮಹಾಶಿವಯೋಗಿಗಳ ಚರಣಕಮಲಕ್ಕೂ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ತತ್ಸ್ವರೂಪಿಗಳೇ ಆದಂತಹ ಇವತ್ತಿನ ಒಂದು ಚರಿತ್ರೆಯ ನಾಯಕರಾದಂತಹ ಶ್ರೀ 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 ಪುಂಡಲಿಂಗ ಮಹಾಶಿವಯೋಗಿಗಳ ಚರಣಕಮಲಕ್ಕೂ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಎನ್ನ ಗುರುವರ್ಯರಾದಂತಹ ಅಭಿನವ ಪುಂಡಲಿಂಗ ಮಹಾಶಿವಯೋಗಿಗಳ ಚರಣಕಮಲಕ್ಕೂ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಈ ಕ್ಷೇತ್ರದ ಒಂದು ಪೀಠಾಧಿಪತಿಗಳಾದಂತಹ ರೋಡ್ಗಿ ಅಪ್ಪಾಜಿಯವರ ಪಾದಕ್ಕೂ ಅನಂತ ಕೋಟಿ ದೀರ್ಘದಂಡ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಇಲ್ಲಿಯವರೆಗೆ ಬಹು ಸುಂದರವಾಗಿ ಒಂದು ಶರಣರ ಒಂದು ಜೀವನ ಚರಿತ್ರೆಯನ್ನು ಬಹು ಸುಂದರವಾಗಿ ಪ್ರತಿಪಾದನೆಯನ್ನು ಮಾಡಿದಂಥ ಶರಣರಿಗೂ ವಂದಿಸುತ್ತಾ ಸಂಗೀತ ಬಳಗಕ್ಕೂ ವಂದಿಸುತ್ತಾ ಇಲ್ಲಿ ಆಗಮಿಸಿದಂತಹ ಎಲ್ಲ ಶಿವಶರಣೀಯರಿಗೆ ಶರಣಾರ್ಥಿ. ಈ ಒಂದು ಸುಂದರ ಕಾರ್ಯಕ್ರಮ, ಸುಂದರವಾದಂಥ ಸಂಜೆ ನಾವಿಲ್ಲಿ ಎಲ್ಲರೂ ಸೇರಿದು ಕಾರಣ ಏನು ಅಂತಂದ್ರೆ ಪುಂಡಲಿಂಗ ಮಹಾಶಿವಯೋಗಿಗಳ ಒಂದು ಜೀವನದ ಚರಿತ್ರೆಯನ್ನು, ಪುರಾಣವನ್ನು ಕೇಳುವುದಕ್ಕಾಗಿ ನಾವು ಇಲ್ಲಿ ಎಲ್ಲರೂ ಕೂಡಿವಿ. ಇವತ್ತಿನವರೆಗೆ ಪುಂಡಲಿಂಗ ಮಹಾಶಿವಯೋಗಿಗಳ ಜನ್ಮ ಯಾವ ರೀತಿ ಆಯಿತು ಅನ್ನೋದು ಪುರಾಣಿಕರು ತಮ್ಮೆಲ್ಲರಿಗೂ ತಿಳಿಸಿರಬಹುದು. ಜಕ್ಕಪ್ಪಯ್ಯ ಮಹಾರಾಜರ ವರದಾನದಿಂದ ಆಲಿಂಗರಾಯ ಲಾಯವಾಂಬೆಯ 12 ವರ್ಷದ ತಪಸ್ಸಿನ ಫಲವಾಗಿ ಜಕ್ಕಪ್ಪಯ್ಯ ಮಹಾರಾಜರು ವರದಾನವಾಗಿ ನಿನ್ನ ಉದರದಲ್ಲಿ ಒಂದು ಶ್ರೀಹರಿಯ ರೂಪ, ಜಗತ್ತೋದ್ಧಾರ ಮಾಡುವಂತಹ ಒಬ್ಬ ಸತ್ಪುರುಷ ಹುಟ್ಟನ ಅಂತ ಆಶೀರ್ವಾದ ಮಾಡಿ ವರದಾನ ಕೊಟ್ಟಂತಹ ವರಪುತ್ರರು ಯಾರು ಅಂತಂದ್ರೆ ಪುಂಡಲಿಂಗ ಮಹಾಶಿವಯೋಗಿಗಳು ಅನ್ನುವಂತಹ ಮಾತನ್ನು ತಿಳಿಸ್ಕೊಂಡು ಬಂದಿರಬಹುದು. ಆ ಪುಂಡಲಿಂಗ ಮಹಾಶಿವಯೋಗಿಗಳದು, ಆಮೇಲೆ ಲಿಂಗೈಕ್ಯ ರೋಡ್ಗಿಯ ಅಪ್ಪಾಜಿಯವರ, ಶಿವಮೂರ್ತಿ ಅಪ್ಪಾಜಿಯವರ ಒಂದು ಬಾಂಧವ್ಯ ಹೆಂಗಿತ್ತು ಅಂತಂದ್ರೆ ನಮಗೆ ಗೊತ್ತದ. ಏನಪ್ಪ ಅಂತಂದ್ರೆ ಶಿವನ ಒಂದು ವಿಷಯ ಬಂತು ಅಂತಂದ್ರೆ ಸ್ತ್ರೀ ಹೆಚ್ಚು ಪುರುಷ ಹೆಚ್ಚು ಅನ್ನುವಂತಹ ಭಾವ ಬರಬಾರ್ದು ಅಂಥೇಳಿ ಅರ್ಧನಾರೀಶ್ವರನಾಗಿ ಎಲ್ಲರಿಗೂ ಏನೋ ಸ್ತ್ರೀ ಹೆಚ್ಚೂ ಅಲ್ಲ ಪುರುಷನೂ ಹೆಚ್ಚು ಅಲ್ಲ, ಇಬ್ಬರೂ ಸರಿಸಮ ಅನ್ನುವ ಹಾಗೆ ಅರ್ಧನಾರೀಶ್ವರನಾಗಿ ಎಲ್ಲರಿಗೂ ದರ್ಶನ ಕೊಟ್ಟಂತಹದ್ದು ಎಲ್ಲರಿಗೂ ಗೊತ್ತದ. ಅದೇ ರೀತಿ ಎಲ್ಲರಿಗೂ ಇರ್ತದೆ, ಎಲ್ಲರಿಗೂ ತಮ್ಮ ಗುರುವಿನ ಮೇಲೆ ಅಭಿಮಾನ ಇರ್ತದೆ. ತಾವು ಮಾಡುವಂತಹ
ಭಗವಂತನ ಮೇಲೆ, ಆರಾಧ್ಯದ ಮೇಲೂ ಒಂದು ಅಭಿಮಾನ ಇರ್ತದೆ. ಅವಾಗ ನಮಗನಿಸ್ತದ ಶಿವನೇ ಹೆಚ್ಚಿರಬೇಕು, ಇಲ್ಲ ವಿಷ್ಣು ಹೆಚ್ಚಿರಬೇಕು ಅಂತ ಅನಿಸ್ತದೆ. ಅಂತಹ ಒಂದು ಭಾವ ಭಕ್ತರಲ್ಲಿ ಬಂದು ಭಕ್ತಿ ಕೆಡಿಸ್ಬಾರ್ದಲ್ಲ. ಅದಕ್ಕೆ ಶಿವ ಮತ್ತು ವಿಷ್ಣು ಏನು ಮಾಡ್ತಾರೆ ಅಂತಂದ್ರೆ, ಒಂದು ಕಾಲದೊಳಗೆ ಒಂದು ಪುರಾಣದೊಳಗೆ ಬರ್ತದ, ಅವರು ಹರಿಹರರಾಗಿ ಯಾವ ರೀತಿ ಅರ್ಧನಾರೇಶ್ವರನಾಗಿ ಒಂದು ಭಕ್ತರಿಗೆ ಹೇಳಿದ ಸ್ತ್ರೀ ಪುರುಷ ಸಮಾನರೋ, ಹಾಗೆ ಇಲ್ಲಿ ಹರಿಹರರಾಗಿ ಪ್ರತ್ಯಕ್ಷ ಆಗಿ ಒಂದು ದರ್ಶನ ಕೊಟ್ಟು ಎಲ್ಲ ಭಕ್ತರಿಗೆ ಏನು ಹೇಳಿದ್ರು ಅಂತಂದ್ರೆ, ವಿಷ್ಣು ಮತ್ತು ಶಿವ ಸರಿ ಸಮಾನರೇ, ಅವರು ಒಬ್ಬರು ಹೆಚ್ಚಲ್ಲ ಒಬ್ಬರು ಕಡಿಮೆ ಅಲ್ಲ, ಇಬ್ಬರಿಗೂ ಸರಿ ಸಮಾನರೇ. ಅದರಂತೆ ಹೆಂಗಂತಂದ್ರೆ ಇಬ್ಬರು ಒಬ್ಬರಿಗಾಗಿ ಒಬ್ಬರು ಇರುವಂಥವರು ಅನ್ನುವಂತಹ ಒಂದು ಮಾತನ್ನು ಅವತ್ತು ಆ ಒಂದು ಪುರಾಣದೊಳಗೆ ಅಥವಾ ಆ ಒಂದು ಕಾಲದೊಳಗೆ ಶಿವ ಮತ್ತು ವಿಷ್ಣು ತಿಳಿಸಿದ್ರೆ, ಈ ಒಂದು ಕಾಲದೊಳಗೆ ರೋಡ್ಗಿ ಅಪ್ಪಾಜಿಯವರು ಪುಂಡಲಿಂಗ ಮಹಾಶಿವಯೋಗಿಗಳು ಹೆಂಗೆ ಒಂದು ಇದು ಮಾಡಿದ್ರಂತಂದ್ರೆ, ಇಲ್ಲಿ ಆರಾಧನೆ ಮಾಡುವಂತಹ ಭಗವಂತನ ಅವತಾರ ಯಾವುದು ಅಂತಂದ್ರೆ ಶಿವನ ಒಂದು ಅವತಾರ. ಶಿವಲಿಂಗೇಶ್ವರ ಅಂತಂದ್ರೆ ಶಿವನ ಅವತಾರ. ಗೋಳಸಾರದಲ್ಲಿ ಸಿದ್ಧರಾಯ ದೇವರು ಯಾವ ಅವತಾರ ಅಂತಂದ್ರೆ ವಿಷ್ಣುವಿನ ಅವತಾರ, ನರಸಿಂಹನ ಅವತಾರ. ಆ ಒಂದು ವಿಷ್ಣು ಅವತಾರಿ ಸಿದ್ಧರಾಯ ದೇವರು ಇದ್ರ ಇಲ್ಲಿ ಶಿವಲಿಂಗೇಶ್ವರ ಶಿವನ ಅವತಾರಿಗಳಾಗಿದ್ದರು. ಅವರು ಹೆಂಗಿದ್ರು ಅಂತಂದ್ರೆ, ಹರಿಹರರು ಹೆಂಗ ಒಂದೇ ದೇಹದ ಎರಡು ಭಾಗಗಳಾಗಿದ್ರೋ ಅದೇ ರೀತಿ ಇಲ್ಲಿ ನಾವು ಇಬ್ಬರು ಬೇರೆ ಅಲ್ಲ, ಒಂದೇ ಅನ್ನುವ ಭಾವ ಇಲ್ಲಿ ಆ ಶಿವಯೋಗಿಗಳು, ಪುಂಡಲಿಂಗ ಶಿವಯೋಗಿಗಳು ಒಂದು ಒಡನಾಟದಿಂದ ನಮಗೆ ತಿಳಿತದೆ. ಅದೇ ಪರಂಪರೆಯನ್ನು ಮುಂದುವರಿಸ್ಕೊಂಡು ಹೋದಂತಹ ಈಗಿದ್ದ ಶಿವಯೋಗಿಗಳು, ಅಭಿನವ ಪುಂಡಲಿಂಗ ಮಹಾಶಿವಯೋಗಿಗಳು, ರೋಡ್ಗಿಯ ಅಪ್ಪಾಜಿಯವರು ಕೂಡ ಅದೇ ರೀತಿ ಮಠ ನಂದು ನಿಂದು ಅಂತಲ್ಲ, ನಮ್ಮದು ಅನ್ನುವ ಭಾವದಿಂದ ರೋಡ್ಗಿ ಮಠದೊಳಗೆ ಕಾರ್ಯಕ್ರಮ ಆದ್ರೆ ಗೋಳಸಾರ ಅಪ್ಪಾಜಿಯವರು, ಗೋಳಸಾರ ಗ್ರಾಮದೊಳಗೆ ಗೋಳಸಾರ ಮಠದೊಳಗೆ ಕಾರ್ಯಕ್ರಮ ಆದ್ರೆ ರೋಡ್ಗಿ ಅಪ್ಪಾಜಿಯವರು ಹೆಂಗಿರ್ತಾರೆ ಅಂತಂದ್ರೆ, ತಮ್ಮದೇ ಅನ್ನುವ ಹಾಗೆ ಇಲ್ಲಿ ತಮ್ಮ ಒಂದು ಉಪಸ್ಥಿತಿಯನ್ನು ಅವರು ತೋರಿಸ್ತಾರೆ. ಈ ಒಂದು ಮಾತು ಹೇಳೋದಕ್ಕೆ ಕಾರಣ ಏನು ಅಂತಂದ್ರೆ, ನಮಗನ್ನಿಸ್ತದ ಗುರು ಶಿಷ್ಯರ ಸಂಬಂಧ ಮಾತ್ರ ನಮಗೆ ಗೊತ್ತದ, ಗುರು ಹಿಂಗಿರಬೇಕು ಶಿಷ್ಯ ಹಿಂಗಿರಬೇಕು ಅಂಥೇಳಿ. ಅಂದ್ರೆ ನನ್ನ ಗುರುಗಳೇ ಶ್ರೇಷ್ಠೇನೋ ನಿಮ್ಮ ಗುರುಗಳೇ ಶ್ರೇಷ್ಠೇನೋ ಅನ್ನುವ ಭಾವ ಅಲ್ಲ. ಗುರು ಅಂತಂದ್ರೆ ಸರ್ವ ಸರಿ ಸಮಾನರಾಗಿರ್ತಾರೆ. ಅಲ್ಲಿ ಜಾತಿ ಕುಲಗಳು ಬರುವುದಿಲ್ಲ, ಅಲ್ಲಿ ಒಂದು ವಿದ್ಯೆ ಬರೋದಿಲ್ಲ. ಅಲ್ಲಿ ಏನು ಬರ್ತದ ಅಂತಂದ್ರೆ ಒಂದು ಹೃದಯದ ಬಾಂಧವ್ಯ ಬರ್ತದ ಅನ್ನುವಂತಹ ಮಾತನ್ನು ಇಲ್ಲಿ ಪೂಜ್ಯರು ಎತ್ತಿ ತೋರಿಸುವಂತಹ ಒಂದು ನಡೆಯೊಳಗೆ ಆಗಲೇ ಪೂಜ್ಯರು ಹೇಳಿದ್ರು. ಏನು ಅಂತಂದ್ರೆ, ಪುರಾಣ ಹೇಳುವಂತಹ ಪೂಜ್ಯರು ಹೇಳಿದ್ರು, ಎಲುವಿಲ್ಲದ ನಾಲಿಗೆ ಏನಾದರೂ ಒಂದು ನುಡಿಬಹುದು, ನುಡಿದಾಗ ನಡೆಯುವುದು ಬಹಳ ಕಠಿಣದ, ನಡೆದು ತೋರಿಸೋದೇನದಲ್ಲ ಅದೇ ಶರಣರು, ಅದನ್ನೇ ಈ ಶರಣರು ಮಾಡ್ತಾರ ಅಂತ ಹೇಳೋದಕ್ಕೆ ನನಗೆ ಬಹಳ ಒಂದು ಖುಷಿ ಅನ್ನಿಸ್ತದೆ. ಯಾಕಂದ್ರೆ ಎಲ್ಲರಲ್ಲಿಯೂ ಒಂದು ಇರ್ತದ, ಏನಪ್ಪ ಅಂತಂದ್ರೆ ನನ್ನ ಗುರು ಶ್ರೇಷ್ಠ ನಿನ್ನ ಗುರು ಶ್ರೇಷ್ಠ, ಇಲ್ಲಿ ಯಾರೂ ಶ್ರೇಷ್ಠ ಅಲ್ಲ, ಎಲ್ಲರ ಭಕ್ತಿ ಶ್ರೇಷ್ಠ ಅನ್ನುವಂತಹ ಮಾತನ್ನು ಇಲ್ಲಿ ಎತ್ತಿ ತೋರಿಸ್ತದೆ. ಯಾಕಂತಂದ್ರೆ ಇದು ವಿರಕ್ತ ಮಠ. ಇವತ್ತು ಪುಂಡಲಿಂಗ ಮಹಾಶಿವಯೋಗಿಗಳ ಮದುವೆಯ ಕಾರ್ಯಕ್ರಮ ಈ ಮಠದೊಳಗೆ ಅತಿ ವಿಜೃಂಭಣೆಯಿಂದ ಎಲ್ಲ ಸದ್ಭಕ್ತಾದಿಗಳು ಒಂದು ಪೂಜ್ಯರ ಸನ್ನಿಧಾನದೊಳಗೆ ಬಹಳ ಆನಂದದಿಂದ ಮಾಡಿದ್ರಿ. ಇಲ್ಲೊಂದು ಮಾತು ನೆನಪಾಗ್ತದೆ. ಜನಕ ಮಹಾರಾಜನಿಗೆ ಮಕ್ಕಳಿರಲಿಲ್ಲ ಮೊದಲು, ಆದ್ರೆ ಅವನ ಮನಸ್ಸು ಅಂತಿತ್ತಂತ ಆ ವಿಷ್ಣು ದೈವ, ಆ ಒಂದು ವಿಷ್ಣು ನನ್ನ ಅಳಿಯನಾದ್ರೆ ಭಾಳ ಆನಂದ ಅನ್ನಿಸ್ತದ ಅಂತ. ಮಕ್ಕಳೇ ಇಲ್ಲ, ಅಳಿಯ ಹೆಂಗೆ ಬರ್ತಾನೆ? ಅದಕ್ಕೆ ಆ ಭಗವಂತ ಏನು ಮಾಡ್ದ ಅಂತಂದ್ರೆ, ಸೀತೆ ಮಾತೆಯನ್ನ ಭೂಮಿಯಿಂದ ಎತ್ತಿ ಆ ಜನಕ ಮಹಾರಾಜನಿಗೆ ಕೊಟ್ಟು ತಂದೆಯ ಸ್ಥಾನ ಕೊಟ್ಟ. ಆ ಲಕ್ಷ್ಮೀ ತಾಯಿನೇ ಸೀತೆಯಾಗಿ ಬಂದು
ಜನಕ ಮಹಾರಾಜನ ಒಂದು ಆಸ್ಥಾನದೊಳಗೆ ಇದ್ಲು. ಮುಂದೆ ಆ ಸೀತೆಯ ಮದುವೆ ಮಾಡೋದ್ರೊಳಗೆ ಶ್ರೀರಾಮನ ಜೊತೆ ಮದುವೆ ಮಾಡ್ತಾರ. ಅವಾಗ ಅವರ ಆಸೆ, ಅವರ ಬಯಕೆ, ಭಕ್ತಿಯ ಒಂದು ಪ್ರಾರ್ಥನೆ ಏನಾಯ್ತು ಅಂದ್ರೆ ಅಲ್ಲಿ ಸ್ವೀಕಾರ ಆಯಿತು. ಅದೇ ರೀತಿ ಇವತ್ತಿನ ಈ ರೋಡ್ಗಿ ಗ್ರಾಮದೊಳಗೆ ತಮ್ಮೆಲ್ಲ ಸದ್ಭಕ್ತರ ಆಸೆಯಾಗಿತ್ತೋ ಏನೋ, ಈ 2 ಮುದ್ದು ಮಕ್ಕಳು ಪುಂಡಲಿಂಗ ಮಹಾಶಿವಯೋಗಿಗಳು ಅಲ್ಲದೆ ಇದ್ದರು, ಭಾಗಮ್ಮ ತಾಯಿ ಅಲ್ಲದೆ ಇದ್ದರು. ಇವತ್ತಿನ ಒಂದು ವಿಷಯಕ್ಕೆ ಅವರು ಪುಂಡಲಿಂಗ ಮಹಾಶಿವಯೋಗಿಯಾಗಿ, ಆ ಒಂದು ಮುದ್ದು ಮಗು ಭಾಗಮ್ಮ ತಾಯಿಯಾಗಿ, ಆ ತಂದೆ ತಾಯಿಯ ಒಂದು ಭಕ್ತಿಯ ಭಾವಕ್ಕೆ ಏನಂತಂದ್ರೆ ಆ ಪುಂಡಲಿಂಗರು ವರದಾನವಾಗಿ ಕೊಟ್ಟಂಥ ಒಂದು ಈ ದಿವಸ ಅಂತ ನನ್ನ ಮನಸ್ಸಿಗೆ ಅನ್ನಿಸ್ತದೆ. ಇವತ್ತು ಧಾರೆ ಎರೆದ್ರು, ಧಾರೆ ಎರೆಯುವಾಗ ಅನಿಸಿರಬೇಕು, ನಾನು ಪುಂಡಲಿಂಗರಿಗೆ ನನ್ನ ಮಗುವನ್ನು ಅಂದ್ರೆ ಭಾಗಮ್ಮ ತಾಯಿಯೇ ನನ್ನ ಉದರದೊಳಗೆ ಹುಟ್ಟಿರಬೇಕು, ಆ ತಾಯಿಯನ್ನು ನಾನು ಪುಂಡಲಿಂಗ ಮಹಾಶಿವಯೋಗಿಗಳಿಗೆ ದಾರಿ ಎರೆದು ಕೊಡ್ಲಿಕತ್ತೀನಿ ಅನ್ನುವಂಥ ಭಾವ ಆ ತಾಯಿಯಲ್ಲಿ ಬಂದಿರಬೇಕು. ಅಂತಹ ಒಂದು ವರದಾನ ನಮಗನ್ನಿಸ್ತು. ಏನು ಅವಾಗ ಆಗಿರ್ಬೇಕ್ರಿ, ಈಗೆಲ್ಲ ಆಗ್ತವ ಅಂತಂದ್ರೆ ಈಗನೂ ಆಗ್ತವ, ಹಿಂಗರೆ ಆಗೇ ಆಗ್ತವ ಅನ್ನೋದೇ ತೋರಿಸೋದು ಈ ಒಂದು ಮಠದ ಇದರೊಳಗೆ ಆವರಣದೊಳಗೆ ನಡೆದಂತಹ ಒಂದು ಘಟನೆ. ಇವತ್ತು ಆ ತಂದೆ ತಾಯಿಗಳಿಗೆ ನೀವು ವಿಚಾರಿಸಿದ್ರೆ ಅನ್ನಿಸ್ಬೋದು ಅವರಿಗೆ, ಒಂದು ಕ್ಷಣಕ್ಕೆ ಯಾಕಾಗ್ಲಕ್ಕ ನಾನು ಪುಂಡಲಿಂಗ ಶಿವಯೋಗಿಗಳ ತಂದೆ ಆದೆ, ನಾನು ಭಾಗಮ್ಮ ತಾಯಿಯ ಒಂದು ತಂದೆ ತಾಯಿ ಆದೆ ಅನ್ನುವಂಥ ಭಾವ ಅವರಲ್ಲಿ ಬಂದೇ ಬಂದಿರ್ತದೆ. ಅಂತಹ ಒಂದು ಅವರಿಗೆ ಆಶೀರ್ವಾದ ಅಥವಾ ಅಂಥ ಒಂದು ಅವರ ಜೀವನದೊಳಗೆ ಇಂಥ ಸುಂದರವಾದಂತಹ ಘಟನೆಯನ್ನು, ಅಂದ್ರೆ ಅವರ ಜೀವನ ಇರುವವರೆಗೂ ಇದು ಒಂದು ಸುಂದರವಾದಂತಹ ಒಂದು ಮರಿಲಿಕ್ಕೆ ಸಾಧ್ಯನೇ ಇಲ್ಲ ಅಂತಹ ಒಂದು ಸಮಯ ಒದಗಿಸಿಕೊಟ್ಟವ್ರು ಯಾರು ಅಂತಂದ್ರೆ ರೋಡ್ಗಿಯ ಅಪ್ಪಾಜಿಯವರು. ಯಾಕಂದ್ರೆ ಗುರುವಿಗೆ ಗೊತ್ತಿರ್ತದೆ, ನನ್ನ ಶಿಷ್ಯಮಕ್ಕಳಿಗೆ ಅಂದರೆ ಶಿಷ್ಯರಿಗೆ ಯಾವ ರೀತಿ ಆನಂದ ಮಾಡಬೇಕು, ಯಾವ ರೀತಿ ಭಕ್ತಿ ಕಲಿಸ್ಬೇಕು, ಯಾವ ರೀತಿ ಒಂದು ಗೊಂದಲದೊಳಗೆ ಅದರ ಆ ಗೊಂದಲವನ್ನು ಬಿಡಿಸ್ಬೇಕು ಅನ್ನುವಂತಹ ಒಂದು ಭಾವ ಹೆಂಗ ಅದು ಗುರುವಿಗೆ ಗೊತ್ತಿರ್ತದೆ. ಅದನ್ನು ಅರಿತು ಬಹುತೇಕ ಅದನ್ನೇ ತಿಳಿದು ರೋಡ್ಗಿ ಪೂಜ್ಯರು ಇವತ್ತು ಪುಂಡಲಿಂಗ ಮಹಾಶಿವಯೋಗಿಗಳ ಒಂದು ಪುರಾಣವನ್ನು ಹಚ್ಚಿ ಆ ಬಾಂಧವ್ಯವನ್ನು ಹೆಂಗಂತಂದ್ರೆ ಇವತ್ತು ನಮ್ಮ ಎಲ್ಲರ ಮನದೊಳಗೆ ಇವತ್ತು ಹೆಂಗೆ ಅನ್ನಿಸ್ತದ ಅಂತಂದ್ರೆ, ಗೋಳಸಾರ ಗ್ರಾಮದ ಒಂದು ಕಾರ್ಯಕ್ರಮದೊಳಗಿದ್ದೀವೋ ಅಥವಾ ರೋಡಿಗೆ ಕಾರ್ಯಕ್ರಮದೊಳಗಿದ್ದೀವೋ ಗೊತ್ತಿಲ್ಲ, ಎರಡೂ ಹೆಂಗೆ ಅನ್ನಿಸ್ತದ ಅಂತಂದ್ರೆ, ಒಂದು ಹಾಲಿನೊಳಗೆ ಸಕ್ರೆ ಬೆರೆಸಿದ್ರೆ ಅದು ಹೆಂಗೆ ಅನ್ನಿಸ್ತದಲ್ಲ ಹಂಗೆ ಅನ್ನಿಸ್ತು ಇವತ್ತಿನ ಕಾರ್ಯಕ್ರಮ. ಹಾಲುನೂ ಮಧುರ ಸಿಹಿನೇ ಅದ, ಸಕ್ರಿನೂ ಸಿಹಿನೇ ಅದ, ಎರಡೂ ಜೊತೆಯಾಗಿ ಇದ್ದು ಅಂತಂದ್ರೆ ಇನ್ನೂ ಸಿಹಿ ಅನ್ನಿಸ್ತದ. ಅದನ್ನು ಉಪಯೋಗಕ್ಕೆ ಅಂದ್ರೆ ಉಪಭೋಗಿಸ್ಲಿಕ್ಕೆ ಇನ್ನೂ ಆನಂದ ಅನ್ನಿಸ್ತದ. ಹಂಗೆ ಗೋಳಸಾರ ಮಠದ ಮತ್ತು ಈ ರೋಡಿಗೆಯ ಮಠದ ಒಂದು ಬಾಂಧವ್ಯ, ಒಂದು ಪ್ರೀತಿಯ ಒಂದು ಬಾಂಧವ್ಯ ಹೆಂಗದ ಅಂತಂದ್ರೆ, ಭಕ್ತರ ಮನದೊಳಗೆ ಒಂದೇ ನಾಣ್ಯದ 2 ಮುಖದಂತೆ ಇದ್ದಂಗದ. ಅದನ್ನು ಅತಿ ಪ್ರೀತಿಯಿಂದ ಇವತ್ತು ಇಲ್ಲಿ ಎಲ್ಲರೂ ತಾವು ನೀವು ಒಂದು ಭಾಗಮ್ಮ ತಾಯಿಯ ಪುಂಡಲಿಂಗ ಮಹಾಶಿವಯೋಗಿಗಳ ಮದುವೆಯ ಕಾರ್ಯಕ್ರಮ ಪ್ರತಿಯೊಂದನ್ನು ಸುರ್ಗಿ ಸುತ್ತುದಾಯಿತು, ಬಳಿ ಉಡಿಸೋ ಕಾರ್ಯಕ್ರಮ ಆಯಿತು. ಬಹಳ ಆನಂದ. ಆ ಮಕ್ಕಳಿಗೆ ನೋಡಿದ್ರೆ ನಾವು ಅವತ್ತೇನೂ ನೋಡಿಲ್ಲ, ಯಾಕಂದ್ರೆ ಪುಂಡಲಿಂಗ ಮಹಾಶಿವಯೋಗಿಗಳದು ಭಾಗಮ್ಮ ತಾಯಿಯವರ ಮದುವೆ ಅವತ್ತು ನಾವು ನೋಡಿಲ್ಲ, ಇವತ್ತು ನೋಡ್ಲಿಕ್ಕೆ ಸಿಕ್ತು. ಅಂತಹ ಭಾಗ್ಯ ಒದಗಿಸಿಕೊಟ್ಟವರು ರೋಡ್ಗೆ ಅಪ್ಪಾಜಿಯವರ ಪಾದಕ್ಕೆ ಅನಂತ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇವತ್ತಿನ ಈ 2 ಮಾತುಗಳನ್ನು ಅಪ್ಪಾಜಿಯವರ ಪಾದಕ್ಕೆ ಅರ್ಪಿಸ್ತಾರೆ.